श्रीगुरुभ्यो नमः। हरिः ओम्। अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजं नित्यं सदोपास्महे 289ನೇ ಪುಟ ಹಾಗೂ 90ನೇ ಪುಟ ಈ ಎರಡೂ ಕಡೆಗಳಲ್ಲೂ ಇರುವಂತಹ 3 ಮತ್ತು 4 ಈ 3 ಮತ್ತು 4 ಮಂತ್ರಗಳಲ್ಲಿ ಮತ್ತೊಂದು ರೀತಿಯ ಉದ್ಗೀತೋಪಾಸನೆಯನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಈ ಎರಡು ಉದ್ಗೀತೋಪಾಸನೆಯನ್ನ ಕೇಳಿದೆವು ಇಷ್ಟರವರೆಗೆ ಪಾಠದಲ್ಲಿ. ಮೊದಲನೇದ್ದು ಸಾಮವೇದದಲ್ಲಿ ಬರುವ ಉದ್ಗೀತವೆಂಬುವಂತಹ ಸಾಮ. ಆ ಉದ್ಗೀತ ಸಾಮದಲ್ಲಿನ ಒಂದು ಭಾಗ ಓಂಕಾರ. ಓಂಕಾರ ಸಹಿತವಾದ ಉದ್ಗೀತ ಸಾಮ ಪ್ರತಿಪಾದ್ಯನಾದವನು ನಾರಾಯಣ. ಆ ಭಗವಂತನನ್ನ ಉಪಾಸನೆ ಮಾಡಬೇಕಾದರೆ ಪ್ರತಿಮಾ ಮಾಧ್ಯಮದ ಮೂಲಕ ನಾವು ಮಾಡಬೇಕೆ ಹೊರತಾಗಿ ಸಾಕ್ಷಾತ್ತಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆ ಪ್ರತಿಮೆ ಎಷ್ಟು ವಿಶಿಷ್ಟವಾಗಿರಬೇಕು, ಶುದ್ಧವಾಗಿರಬೇಕು ಅಂತನ್ನುವುದಕ್ಕೆ ಒಂದು ಇತಿಹಾಸವನ್ನ ಹೇಳಿತು. ಯಾವುದು? ಉಪನಿಷತ್ತು ಒಂದು ಆಖ್ಯಾಯಿಕೆಯನ್ನು ಹೇಳಿತು. ಅದರಲ್ಲಿ ಶತ್ರುಜಯ ಕಾರಣಕ್ಕಾಗಿ ದೇಹದಲ್ಲಿ ಅಧ್ಯಾತ್ಮದಲ್ಲಿ ಇರುವಂತಹ ಪ್ರಾಣನಲ್ಲಿ ಉದ್ಗೀತೋಪಾಸನೆಯನ್ನ ಮಾಡಿ ದೇವತೆಗಳು ಶತ್ರುಜಯ ಸಂಪಾದನೆ ಮಾಡಿದರು ಅಂತ ಒಂದು ಹೇಳಿದರೆ, ಎರಡನೇದ್ದಾಗಿ ಸೂರ್ಯಮಂಡಲ. ಆ ಸೂರ್ಯಮಂಡಲ ಅಂತರ್ಗತನಾದ ಪ್ರಾಣ, ಅವನಿಗೆ ಪ್ರತ್ಯಾಸ್ವರ ಅಂತ ಹೆಸರು. ದೇಹದಲ್ಲಿದ್ದ ಪ್ರಾಣದೇವರಿಗೆ ಸ್ವರ ಅಂತ ಹೆಸರು. ಹೀಗಾಗಿ ಸ್ವರಗತನಾದ ಭಗವಂತನ ಉಪಾಸನೆ, ಪ್ರತ್ಯಾಸ್ವರಗತನಾದ ಭಗವಂತನ ಉಪಾಸನೆಯನ್ನು ಹೇಳಿದ ಮೇಲೆ ಇನ್ನು ಮತ್ತೊಂದು ಉಪಾಸನೆಯ ಬಗ್ಗೆ ಹೇಳಿಕೊಡುತ್ತಾರೆ. ಇದೇ ಉದ್ಗೀತೋಪಾಸನೆ. ಇಲ್ಲಿಯೂ ಪ್ರಾಣನ ಚಿಂತನೆಯೇ ಇದೆ, ಆದರೆ ಹೊಸಮುಖದ ಪ್ರಾಣ ಚಿಂತನ ಇದು. ಏನು ಹೊಸಮುಖದ ಪ್ರಾಣ ಚಿಂತನ ಅಂತಂದ್ರೆ, ಜಾಗ ಮಾತ್ರ ಅಂದ್ರೆ ಅದೇ ಪ್ರಾಣದೇವರು ಬೇರೆ ಬೇರೆ ಸ್ಥಳಗಳಲ್ಲಿ ಬರ್ತಾರ, ಅವರಲ್ಲಿ ಭಗವಂತನ ಉಪಾಸನ ಅಂತ ಹೇಳೋದು. ಶರೀರದಲ್ಲಿ ಬಂದ ಪ್ರಾಣದೇವರು ಸ್ವರ ಅನ್ನೋ ಉಪಾಸನೆ, ಅಲ್ಲಿ ಪ್ರಾಣದೇವರಲ್ಲಿ ಉದ್ಗೀತನ ಉಪಾಸನೆ. ಸೂರ್ಯನಲ್ಲಿ ಬಂದ ಪ್ರಾಣದೇವರು ಪ್ರತ್ಯಾಸ್ವರ ಅಂತ ಹೆಸರು, ಅಲ್ಲಿದ್ದ ಉಪಾಸನ. ಈಗ ಪ್ರಾಣಾದಿ ಪಂಚಕಗಳು ಅಂತ ಒಂದಿದೆ. ಇದನ್ನ ನೀವು ಪ್ರತ್ಯೇಕ ಒಂದು ಅಧಿದೈವ ಅಂತ ಇಟ್ಟುಕೊಂಡ್ರು ಅಡ್ಡಿ ಇಲ್ಲ, ಅದನ್ನು ಉಪಾಸನ ಮಾಡಬೇಕು. ಅಥವಾ ಅಧ್ಯಾತ್ಮದಲ್ಲಿ ಏನೇ ಮತ್ತೊಂದು ಸ್ಥಳ ಅಂತ ಇಟ್ಟುಕೊಂಡ್ರು ಅಡ್ಡಿ ಇಲ್ಲ. ಅದಕ್ಕೆ ಈಗ ನೋಡ್ರಿ, ಹಿಂಗ ತಿಳ್ಕೋಣಂತ ನಿನ್ನೆ ಹೇಳಿದೆ ನಾನು. ಏನು ಅಂದ್ರೆ, 4 ತರಹದ ಪ್ರಾಣಾದಿ ಪಂಚಕಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬುವಂತಹದ್ದು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತಿದೆ. ಇದನ್ನ ನಾನು ಬರ್ಕೊಳ್ರಿ ಅಂತ ಹೇಳ್ತೀನಿ, ಆವಾಗ ಬರ್ಕೋಬೇಕು. ಇಲ್ಲ ಅಂದ್ರೆ ನಿಮಗೆ ಏನ್ ತಿಳಿತದ ನೀವು ಬರ್ಕೋಬೇಕು. ಅದಕ್ಕೇನಾಯ್ತು, ಈ ಪ್ರಾಣಾದಿ ಪಂಚಕಗಳೇನವ, ಈ ಪ್ರಾಣಾದಿ ಪಂಚಕಗಳಲ್ಲಿ ವಾಯುದೇವರ ಇದು ಉದ್ಗೀತ ನಾಮಕ ಭಗವಂತನ ಉಪಾಸನ ಅದು ಬಹಳ ವಿಶಿಷ್ಟ. ಏನ್ ವಿಶೇಷ ಅಂತ ಕೇಳಿದ್ರೆ, ವ್ಯಾನ ಅಂತ ಒಂದಿದೆ. ಪ್ರಾಣ, ಅಪಾನ, ವ್ಯಾನ ಮಧ್ಯದಲ್ಲಿದ್ದವನು, ಉದಾನ, ಸಮಾನ ಅಂತ ಮುಂದೆ ಕೊನೆಯಲ್ಲಿ ಇದ್ದವರು. ಇವೇನು 5 ಈ 5 ಗುಣಿಸು 4 ಅಂದ್ರೆ 20 ಮಂದಿ ಆಗ್ಬೇಕು ಅಕ್ಷರಶಃ. 5 4 20 ಆಗ್ಬೇಕು. ಅದು ಹೆಂಗ, ಏನು, ಅದು ಉಪಾಸನ ಏನು ಅಂತ ಒಂದು ತಿಳಿಸ್ತಾರೆ. ವ್ಯಾನಗತ ಉದ್ಗೀತೋಪಾಸನೆಯ ಫಲ ಏನು ತಿಳಿಸ್ತಾ ಶ್ರೀಮದಾಚಾರ್ಯರು ಇದು ಈ ಪ್ರಾಣಾದಿ ಪಂಚಕಗಳಲ್ಲಿ ಉಪಾಸನೆ ಮಾಡಬೇಕಾದರೆ ವ್ಯಾನನಲ್ಲಿ ಮಾಡಬೇಕು ಅಂತ ಹೇಳವರಿದ್ದಾರೆ ಮುಂದೆ. ಇದರ ವಿಶೇಷ ಏನು ಅಂತ ಕೇಳಿದ್ರೆ, ಜ್ಞಾನದಲ್ಲಾಗ್ಲಿ ಬಲದಲ್ಲಾಗ್ಲಿ ಎರಡೂ ಕಡೆಗಳಲ್ಲೂ ಕೂಡ ವ್ಯಾನ ನಾಮಕನ ವಾಯುದೇವರ ಕಾರ್ಯ ಇದೆ ಅಂತ ಒಂದು ಅಂಶವನ್ನು ತೆಗಿತಾರೆ.
ಜ್ಞಾನ ಕಾರ್ಯ ಮಾಡ್ರಿ, ಬಲ ಕಾರ್ಯ ಮಾಡ್ರಿ. ಯಾವ ಕಾರ್ಯ ಮಾಡಿದರೂ ಕೂಡ ಅಲ್ಲಿ ವ್ಯಾನ ನಾಮಕನಾದ ವಾಯುದೇವರ ಒಂದು ಪ್ರವೇಶ ಉಂಟು ಅಂತ ಅನ್ನೋದನ್ನ ಇಲ್ಲಿ ಹೇಳಬೇಕಾಗಿದೆ. ಹೇಳಿದ ಮೇಲೆ ಒಂದು ಭಗವಂತನ ಬಗ್ಗೆ ಒಂದು ಅಪೂರ್ವವಾದ ಶಾಸ್ತ್ರೀಯ ಪ್ರಮೇಯವನ್ನು ಶ್ರೀಮದಾಚಾರ್ಯ ಹೇಳುತ್ತಾರೆ. ಅದು ಎಷ್ಟು ಆಶ್ಚರ್ಯ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮನದಟ್ಟಾಗುವಂತಹ ಒಂದು ವಿಷಯ. ಎಲ್ಲಾ ಕಡೆ ದೇವರಿರ್ತಾನೆ, ಎಲ್ಲಾ ಕಡೆ ದೇವರಿರ್ತಾನ ಅಂತ ಹೇಳ್ತಿರ್ತೀರಿ. ಮತ್ತೆ ಎಲ್ಲಾ ಕಡೆ ಇದ್ದ ಮೇಲೆ ಇಲ್ಲಿ ವಿಶೇಷ, ಇಲ್ಲಿ ವಿಶೇಷ, ಇಲ್ಲಿ ವಿಶೇಷ ಅಂತ ಯಾಕೆ ಹೇಳೋದು ಅನ್ನೋದನ್ನು ಒಂದು ಚಿಂತನೆಗೆ ತೆಗೆದುಕೊಳ್ತಾರೆ ಶ್ರೀಮದಾಚಾರ್ಯರು. ಇದರ ವಿವರಣೆಯನ್ನು ಕೊಡ್ತಾರೆ. ಇವತ್ತು ನಾವು ಇಷ್ಟು ಓದ್ಲಿಕ್ಕಿದೆ. ಅದಕ್ಕ ಪ್ರಾಣಾದಿ ಪಂಚಕಗಳೇನವ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಈಗ ಏನ್ ವಿವರಣೆ ಕೊಡ್ತೀನಿ ಅಂದ್ರೆ, ಮೊದಲು ಹೆಸರುಗಳನ್ನಂತರೂ ನೀವು ಕೇಳಿದ್ದದಾದ್ದರಿಂದ ಪುನರುಚ್ಚಾರಣೆ ಮಾಡ್ತೀನಿ ನಾನಷ್ಟೇ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5. ಇದರಲ್ಲಿ ಹೆಂಗ ವಿಶೇಷದ ಅಂದ್ರ, ಮುಖ್ಯ ಪ್ರಾಣ ದೇವರದ್ದೇ 5 ರೂಪಗಳು. ಬಹಳ ಅದ್ಭುತವಾದದ್ದು ಒಂದು ಪ್ರಾಣ ಪಂಚಕ. ಎರಡನೇ ಪ್ರಾಣ ಪಂಚಕ ಅಂತಂದ್ರೆ ಗರುಡ ದೇವರಿಗೆ 5 ರೂಪಗಳಿವೆ ಅಂತ. ಪ್ರಾಣ ಗರುಡ, ಅಪಾನ ಗರುಡ, ವ್ಯಾನ ಗರುಡ, ಉದಾನ ಗರುಡ, ಸಮಾನ ಗರುಡ ಅಂತ 5 ರೂಪಗಳಿವೆ ಅಂತ. ಇದ ಆದ ಮೇಲೆ ಪ್ರಾಣ ಅಂತ ಶೇಷ ದೇವರಿಗೆ ಹೆಸರಂತ, ಅಪಾನ ಅಂತ ಇದು ಗರುಡ ದೇವರಿಗೆ ಹೆಸರು. ಪ್ರಾಣಶೇಷ, ಅಪಾನ ಗರುಡ, ಉದಾನ ರುದ್ರ, ಸಮಾನ ಇಂದ್ರ, ವ್ಯಾನ ಮುಖ್ಯ ಪ್ರಾಣ ಅಂತ ಇದೊಂದು ಪಂಚಕ ಇದೆ ಅಂತೆ ಶಾಸ್ತ್ರದಲ್ಲಿ, ರಹಸ್ಯವಾದದ್ದು. ಇದು 3ನೇ ಪಂಚಕ. ಇನ್ನು 4ನೇ ಪಂಚಕ ಯಾವುದು ಅಂತ ಕೇಳಿದ್ರೆ ಮುಖ್ಯ ಪ್ರಾಣ ದೇವರ ಮಕ್ಕಳು. ಆ ಮುಖ್ಯ ಪ್ರಾಣ ದೇವರ ಮಕ್ಕಳಿಗೂ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೆಸರಿದೆ. ಅವ್ರದೊಂದು ಪಂಚಕ ಇದೆ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ 4 ಪಂಚಕಗಳಿವೆ. ವಾಸ್ತವಿಕವಾಗಿ ಅಲ್ಲಿ ಹೇಳಿರೋ ಕ್ರಮ ಬೇರೆ ಅದ. ನಾನು ತಾರತಮ್ಯವನ್ನ ತಲೆಯಲ್ಲಿ ಇಟ್ಟುಕೊಂಡು ಆ ಕ್ರಮವನ್ನು ಹೇಳಿದ್ದೇನೆ. ಅದರಿಂದ ಹಿಂಗ ನೋಟ್ಸ್ ತಗೋಬೇಕು. ಇವಾಗ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಪ್ರಾಣ ಪಂಚಕಗಳ 4 ವಿಧ ಅಂತ ಬರ್ಕೋಬೇಕು. ಪ್ರಾಣಾದಿ ಪಂಚಕಗಳ 4 ವಿಧಗಳು ಅಂತ ಬರ್ಕೋಬೇಕು. ನಂಬರ್ 1 ಹಾಕೋಬೇಕು. ನಂಬರ್ 1 ಹಾಕೊಂಡು ಮುಖ್ಯ ಪ್ರಾಣನ ರೂಪಗಳು ಮುಗಿದೋತ. ಅರ್ಥ ಆಗ್ತದೆ ನಿಮಗೀಗ. ಉಳಿದೆಲ್ಲ ಗೊತ್ತಾಗೇ ಆಗ್ತದೆ. ಮುಖ್ಯ ಪ್ರಾಣನ ರೂಪಗಳು. ನಂಬರ್ 2 ಎರಡನೇದ್ದು ಗರುಡನ ಪ್ರಾಣಾದಿ ಪಂಚರೂಪಗಳು. ಯಾಕೆ ಹಿಂಗ್ ಬರ್ಸುಕಾತು ಅಂದ್ರೆ ಇದು ಕಲ್ಪನಾ ಬರುವುದಿಲ್ಲ ಎಂಬುದಕ್ಕೆ ಹಿಂಗ್ ಬರ್ಸಿಕತ್ತೀನಿ. ಗರುಡನ ಪ್ರಾಣಾದಿ ಪಂಚರೂಪಗಳು ಅಂದ್ರ ಪ್ರಾಣ ಅಂತ ಹೆಸರಿನ ಒಂದು ಗರುಡ ದೇವರು, ಅಪಾನ ಅಂತ ಹೆಸರಿನ ಒಂದು ಗರುಡ ದೇವರು, ವ್ಯಾನ ಅನ್ನೋದು ಒಂದು, ಉದಾನ ಅಂತ ಒಂದು, ಸಮಾನ ಅಂತ ಒಂದು 5 ಗರುಡ ದೇವರಿದ್ದಾರೆ. ಯಾರಿಗ್ ಗೊತ್ತು? ಶ್ರೀಮದಾಚಾರ್ಯ ನಮಗಿದು ಹೇಳದೇ ಇದ್ರೆ ಗರುಡ ದೇವರ ಸ್ವರೂಪದಲ್ಲಿ ತಿಳ್ಕೊಳ್ಳಿಕ್ಕೆ ನಮಗೆ ಎಷ್ಟು ಅಸೌಕರ್ಯ ಆಗ್ತಿತ್ತು. ಎಷ್ಟು ಉಪಕಾರ ಮಾಡಿದ್ರು ಆಚಾರ್ಯ ನಮ್ಮ ಮೇಲೆ, ಎಷ್ಟು ಅನುಗ್ರಹ ಮಾಡಿದ್ರು. ಈ ಮೂಲಕ ಗರುಡ ದೇವರ ಸ್ವರೂಪವನ್ನ ಪ್ರಕಟ ಮಾಡಿದ್ರು ಇಲ್ಲ ಆಚಾರ್ಯರು ನಮಗೆಲ್ಲ ಗರುಡ ದೇವರ ಉಪಾಸನೆ ಮಾಡ್ಲಿಕ್ಕೆ. ಹಾಗಾದ್ರೆ ಗರುಡ ದೇವರ ಪ್ರಾಣಾದಿ ಪಂಚರೂಪಗಳು. ಅದರ ಮುಂದೆ ನೆಕ್ಸ್ಟ್ 3ನೇದು ನಂಬರ್ 3 ಪ್ರಾಣ ಈಕ್ವಲ್ಸ್ ಟು ಶೇಷ. ಪ್ರಾಣ ಈಕ್ವಲ್ಸ್ ಟು ಶೇಷ. ಅಪಾನ ಈಕ್ವಲ್ಸ್ ಟು ಗರುಡ. ಆಯ್ತಾ? ಅಪಾನ ಇಸ್ ಈಕ್ವಲ್ ಟು ಗರುಡ ಆಯ್ತು. ಮುಂದೆ ಉದಾನ ಇಸ್ ಈಕ್ವಲ್ ಟು ರುದ್ರ. ಸಮಾನ ಇಸ್ ಈಕ್ವಲ್ ಟು ಇಂದ್ರ. ವ್ಯಾನ ಇಸ್ ಈಕ್ವಲ್ ಟು ಮುಖ್ಯ ಪ್ರಾಣ. 4ನೇ ಪ್ರಾಣ ಪಂಚಕ ಬರ್ಕೊಳ್ರಿ. 4ನೇದ್ದು ನಂಬರ್ 4. ಅಲ್ಲೇನ್ ಬರ್ಕೋಬೇಕು? ಮುಖ್ಯ ಪ್ರಾಣನ ಪುತ್ರರು ಪ್ರಾಣಾದಿ ಪಂಚಕರು. ಈಗ ಭಾಷ್ಯದಿಂದ ನಾವು ತಿಳಿದುಕೊಂಡ ನವೀನಾಂಶಗಳು, ಹೊಸ ವಿಷಯಗಳು ಯಾವುದು ಅಂದ್ರೆ ಪ್ರಾಣಾದಿಗಳು 5 ಇವೆ ಅಂತ ತಿಳಿದುಕೊಂಡದ್ದು ಒಂದು ಹೊಸದು. ಇದನ್ನು ತಿಳಿದುಕೊಂಡ ಮೇಲೆ ಈಗ ಮೇಲೆ ಉಪನಿಷತ್ತಿಗೆ ಹೋದ್ರೆ ಅಲ್ಲೇನಂತಾರ, ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ ಅಂತದ. ವ್ಯಾನನಲ್ಲಿ ಉದ್ಗೀತನ ಉಪಾಸನೆಯನ್ನ ಮಾಡ್ರಿ ಅಂತ ಹೇಳಿ ಹೊರಟಾರ. ಸಿಕ್ಕಿದೆ ಉಪನಿಷತ್ತು ಮೊದಲ ಮೇಲೆ ಇದೆ ನೋಡ್ರಿ ಅಲ್ಲೇ. ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ ಅಂದ್ರೆ ವ್ಯಾನನಲ್ಲಿಯೇ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನ ಮಾಡ್ರಿ ಅಂತ. ಈಗ ವ್ಯಾನನಲ್ಲಿ ಮಾಡ್ರಿ ಅಂತ ಹೇಳುವಾಗ ಪ್ರಾಣ ಅಪಾನ ಉದಾನ ಸಮಾನರನ್ನ ಕೈ ಬಿಡ್ರಿ ಅಂತ ಹೇಳಿದಂತೆ ಆಯ್ತು. ಸಹಜ. ಅವ್ರನ್ನ ಕರೀರಿ ಎನ್ಲಿಕ್ಕೆ ಉಳಿದವ್ರನ್ನ ಕರಿಬಾರದು ಅಂತ ಅರ್ಥ.
ಅವ್ರನ್ನೂ ಕರೆದು ಉಳಿದವ್ರನ್ನೂ ಕರೆದ ಅಂದ್ರೆ ನಾವು ಕೇಳ್ತೀವಿ, ಉಳಿದವ್ರನ್ನ ಯಾಕೆ ಕರೆದಿಪ್ಪ, ನೀವು ಅವ್ರನ್ನಷ್ಟ ಕರಿ ಅಂದಿದ್ರೆ ಉಳಿದವ್ರ ನೀನ್ ಕರಿ ಹೋಗ್ಬಿಡ್ಬೇಕಂತ ಹೇಳಿ ನಾ ಕರೆದು ಬಿಟ್ಟೆ ಅಂತ. ಹಂಗ ಅರ್ಥ ಅಲ್ಲಪ್ಪ. ಅವ್ರನ್ನ ಕರಿ ಅಂದ್ರೆ ಅವ್ರೊಬ್ಬರನ್ನ ಕರಿ, ಉಳಿದವ್ರನ್ನ ಕರಿಬೇಡ ಅಂತ ಅರ್ಥ ಅದಕ್ಕೆ. ಹಾಗಿದ್ರೆ ವ್ಯಾನನಲ್ಲಿ ಭಗವಂತನ ಉಪಾಸನಾ ಮಾಡ್ರಿ ಉದ್ಗೀತನದ್ದು ಅಂತಂದ್ರೆ ಪ್ರಾಣ ಅಪಾನರನ್ನು ಉದಾನ ಸಮಾನರನ್ನು ಕೈ ಬಿಡ್ರಿ ಅಂತ ಅರ್ಥ. ಈಗ ಒಂದ್ ಸಮಸ್ಯೆ ಎದುರಾಯ್ತು ನಮಗ. ಇದು ಶ್ರೀಮದಾಚಾರ್ಯ ಮಾತ್ರ ಪರಿಹಾರ ಮಾಡಬೇಕು. ಏನ್ ಸಮಸ್ಯೆ ಎದುರಾಯ್ತು? ಅಲ್ರಿ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ಮುಖ್ಯ ಪ್ರಾಣನ ರೂಪಗಳೇ ಇದ್ದಾಗ ವ್ಯಾನನಲ್ಲಿ ಮಾತ್ರ ಭಗವಂತನ ಉಪಾಸನಾ ಮಾಡ್ರಿ, ಉಳಿದವರಲ್ಲಿ ಮಾಡಬೇಡ್ರಿ ಅಂದ್ರೆ ಮೀನಿಂಗ್ಲೆಸ್. ಯಾಕಂದ್ರೆ ಮತ್ತ ಅವರು ಪ್ರಾಣದೇವರೇ ಅವರು. ಅದಕ್ಕೆ ಮತ್ತ ವ್ಯಾನದಲ್ಲಿ ಮಾಡಿ ಪ್ರಾಣಾಪಾನಗಳು ಉದಾನ ಸಮಾನಗಳು ಬಿಡ್ರಿ ಅನ್ನೋದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಬಂದದತ್ತು. ಹಂಗಲ್ಲ. ಅವಾಗೇನಾಗ್ತದ ಅಂದ್ರೆ ವ್ಯಾನನಲ್ಲಿ ಉಪಾಸನಾ ಮಾಡ್ರಿ ಅಂದ್ರೆ ವ್ಯಾನ ಶ್ರೇಷ್ಠ, ಪ್ರಾಣಾಪಾನ ಉದಾನ ಸಮಾನಗಳು ಕನಿಷ್ಠ ಅನ್ನುವ ಒಂದು ಭ್ರಾಂತಿ ಬಂದ ಬಿಡ್ತು. ಅದಕ್ಕೆ ಇದನ್ನ ತಗೊಳಿಕ್ ಬರೋದಿಲ್ಲ. ಇನ್ನ ಒಂದ್ ಕೆಲಸ ಮಾಡೋಣಂತ. ಇಲ್ಲ, ಸಿಂಪಲ್. ಏನ್ ಸಿಂಪಲ್ ಅಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ತಿಳಿದುಕೊಂಡು 5 ಗರುಡ ರೂಪಗಳವ. ಆ ಗರುಡನ ರೂಪದಲ್ಲಿ ವ್ಯಾನನಲ್ಲಿ ಉಪಾಸನಾ ಮಾಡಬೇಕು ಅಂದ್ರೆ ಆ ಗರುಡ ವ್ಯಾನ ಇವ ಆದರ ಹಿಂದಿನ ಪ್ರಕರಣಕ್ಕೆ ಹೊಂದಂಗಿಲ್ಲ. ಯಾಕಂದ್ರೆ ಈಗ ಹೇಳಿಕ್ ಹೊರಟದ್ದು ಮುಖ್ಯ ಪ್ರಾಣ ದೇವರಲ್ಲಿ ಉಪಾಸನಾ ಹೇಳಿಕ್ ಹೊರಟಿವಾದ್ರಿಂದ ಗರುಡ ಪಂಚಕವನ್ನು ತಗೊಳಿಕ್ ಬರೋದಿಲ್ಲ. ಹಿಂದೆ ಸರಳದ ಸೂರ್ಯಮಂಡಲದಲ್ಲಿ ಇದ್ದ, ದೇಹದಲ್ಲಿ ಇದ್ದ ಅಂತ. ಸೊ ಪ್ರಾಣದೇವರ 5 ರೂಪಗಳನ್ನು ತಗೊಳ್ಳೋಣ ಅಂದ್ರ ಬರೋದಿಲ್ಲ. ಯಾಕಂದ್ರೆ ತಮಗೆ ತಾವು ಉತ್ತಮರೋಧಮರಾಗ್ಬಿಡ್ತಾರೆ. ಗರುಡನನ್ನು ತೆಗೆದುಕೊಳ್ಳೋಣ ಅಂದ್ರೆ ಪ್ರಕರಣ ವಿರೋಧ ಬರ್ತದೆ. ಬೇಡ, ಒಂದ್ ಕೆಲಸ ಮಾಡೋಣ ಅಂತ, ಪ್ರಾಣಾಪಾನಗಳನ್ನ ಉದಾನ ಸಮಾನಗಳನ್ನ ಬಿಡೋಣ, ವ್ಯಾನ ತಗೋಣ ಅಂದ್ರೆ ವ್ಯಾನ ಮುಖ್ಯ ಪ್ರಾಣನೇ ಆಗಲಿ, ಪ್ರಾಣಾಪಾನ ಉದಾನ ಸಮಾನ ಅವ್ರ ಮಕ್ಕಳಾಗಲಿ ಅಂತಂದ್ರೆ ಮುಂದಿನ ಕಕ್ಷೆ ಆದ ನೋಡ್ರಿ, ಅದು ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವು 5 ಒಂದ ರೂಪ. ಇವು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಒಂದು ವ್ಯೂಹ ರೂಪದಲ್ಲಿ ಒಂದು ದಾಸನನ್ನ ಒಂದು ಯಜಮಾನನ ತಗೊಂಡು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಪ್ರಾಣಾಪಾನ ಮುಖ್ಯ ಪ್ರಾಣದೇವರ ಮಕ್ಕಳು, ದಾಸ ಪ್ರಾಣರವರು, ವ್ಯಾನ ಮುಖ್ಯ ಪ್ರಾಣ, ಹಿಂಗ್ ಇಬ್ರನ್ನು ತಗೊಳ್ಳಿಕ್ ಒಂದ ಕಕ್ಷದ ಬರೋದಿಲ್ಲ. ಸೊ ಅದಕ್ಕೆ ಈಗ ಅಲ್ಟಿಮೇಟ್ಲಿ ಏನಾಯ್ತು ಅಂದ್ರೆ ನಾವೇನು 3ನೇದ್ದು ಅಂತ ಬರ್ಕೊಂಡಿವಿ, ಅದನ್ನೇನು ಶ್ರೀಮದಾಚಾರ್ಯ 4ನೇದ್ದು ಅಂತ ಹೇಳ್ಯಾರ, ಅದ ಒಂದು ಆಪ್ಷನ್ ಆಯ್ತು ನಮಗೀಗ. ಆಗ ಏನಾಗ್ತದೆ ಅಂದ್ರೆ 5 ಮಂದಿ ಪ್ರತ್ಯೇಕ ದೇವತೆಗಳಾಗ್ಬಿಡ್ತಾರ. ಪ್ರಾಣ ಶೇಷದೇವರು, ಅಪಾನ ಗರುಡದೇವರು, ವ್ಯಾನ ವಾಯುದೇವರು, ಉದಾನ ರುದ್ರದೇವರು, ಸಮಾನ ಇಂದ್ರದೇವರಾಗ್ತಾರೆ. ಈ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಲ್ಲಿ ವ್ಯಾನನಲ್ಲಿ ಭಗವಂತನ ಉಪಾಸನಾ ಮಾಡ್ರಿ ಅಂತ ಹೇಳಿದರೆ ಆಗ ವಾಯುದೇವರ ಜೀವೋತ್ತಮತ್ವ ದೇವೋತ್ತಮತ್ವವು ತಿಳಿದು ಬರ್ತದೆ, ಉತ್ಕೃಷ್ಟ ಅಪಕೃಷ್ಟತೆಗಳು ತಿಳಿದು ಬರ್ತದೆ. ಆದ್ದರಿಂದ ಈ ಹೊಸ ರೀತಿಯಾದ ವಿವರಣೆಯನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಇಲ್ಲದೆ ಇದ್ರೆ ವ್ಯಾನಮೇವ ಖಲು ಉದ್ಗೀತಮುಪಾಸೀತ ಅಂತನ್ನುವಲ್ಲಿ ವ್ಯಾನನಲ್ಲಿ ಮತ್ತೆ ಭಗವಂತನ ಉಪಾಸನಾ ಮಾಡ್ರಿ ಅಂತ ಹೇಳಿದ ಮಾತನ್ನ ಹೊಂದಿಸುವುದು ಕಷ್ಟವಾಗ್ತದೆ. ಪ್ರಾಣಾಪಾನಾದಿ 5 ರೂಪಗಳು ಪ್ರಾಣದೇವರದಾಗ್ಬಿಟ್ರೆ ಒಬ್ರು ಉತ್ತಮರು ಒಬ್ರು ಕಡಿಮೆ ಅಂತ ಆಗ್ಬಿಡ್ತದೆ. ಮಕ್ಕಳನ್ನ ತಗೊಂಡ್ರೆ ಮಕ್ಕಳೊಬ್ರು ಅಪ್ಪೊಬ್ರು ಅಂತ ಆಗ್ತದೆ, ಅದು ಬರೋದಿಲ್ಲ. ಗರುಡನ್ ತಗೊಂಡ್ರೆ ಪ್ರಕರಣ ವಿರೋಧ ಬರ್ತದೆ. ಉಳಿತೇನಿದ್ದಾರೆ ಅಂದ್ರೆ ಮುಂದಿಂದೆ ಉಳಿತು, ಅದಕ್ಕೆ ಅದನ್ನ ತಗೊಂಡು ಉಪಾಸನಾ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ಯಾರ. ಸರಿ, ಈಗ ಉಪನಿಷತ್ ನೋಡ್ರಿ, ಅದು ಚಂದ ಅರ್ಥ ಆಗ್ತದೆ. ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ. ಮೊದಲು ಮಂತ್ರ ಅರ್ಥ ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ವಿವರಣೆ ಜಗಳ ರಗಳಿ ತೋಟಿ ಯಾವುದು ಮಾಡೋ ಹಂಗಿಲ್ಲ. ಅದಕ್ಕೆ ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ. ವ್ಯಾನನನ್ನು ಉದ್ಗೀತನೆಂದು ಉಪಾಸನಾ ಮಾಡ್ರಿ. ವ್ಯಾನನನ್ನು ಉದ್ಗೀತ ಎಂದು ಉಪಾಸನಾ ಮಾಡ್ರಿ ಅಂದ್ರೆ ಹಿಂದೆ ಹೇಳಿವಿ ನಾವು, ಪ್ರಾಣ ಉದ್ಗೀತ ಮಿಥ್ಯಾದ್ಯಾಹ ದ್ವಿತೀಯ ಸಪ್ತಮಿ ಮತ ಅಂತ ಹಿಂದೆ ಹೇಳಿವಿ ಹಿಂದಿನ ಪೇಜ್ನಾಗ. ಅಲ್ಲೇನು ದ್ವಿತೀಯ ವಿಭಕ್ತಿಯಲ್ಲಿ ಬಂದದ, ಅದನ್ನ ಸಪ್ತಮಿ ವಿಭಕ್ತಿಯಲ್ಲಿ ತಗೊಳ್ರಿ ಅಂದ್ರೆ ವ್ಯಾನನಲ್ಲಿ ಉದ್ಗೀತನನ್ನು ಉಪಾಸನಾ ಮಾಡ್ರಿ. ಅಥವಾ ಶ್ರೀಮದಾಚಾರ್ಯ ಇನ್ನೊಂದು ಅರ್ಥ ಹೇಳ್ತಾರ. ಏನ್ ಅರ್ಥ ಹೇಳ್ತಾರ? ಸಿಂಪಲ್ ಅದ, ಏನ್ ತಪ್ಪಲ್ಲ. ವ್ಯಾನ ಉದ್ಗೀತ 2 ಶಬ್ದಗಳು ಸಮಾನವಾದ ವಿಭಕ್ತಿಗಳಲ್ಲಿ ಇದ್ದದ್ದರಿಂದ ವ್ಯಾನನನ್ನೇ ಉದ್ಗೀತ ಎಂದು ಮಾಡಬಹುದು. ಅದೇಂಗ್ರಿ ವ್ಯಾನಲ್ಲಿ ಉದ್ಗೀತ ಮಾಡಬೇಕು ಅಂದ್ರೆ ವ್ಯಾನ ಎಂಬ ಹೆಸರಿನ ಮುಖ್ಯ ಪ್ರಾಣ ದೇವರಲ್ಲಿದ್ದ ವ್ಯಾನ ನಾಮಕ ಭಗವಂತನೇನಿದ್ದಾನೋ ಅವನು ಉದ್ಗೀತ ಅಂತ ಉಪಾಸನೆ ಮಾಡಿದ್ರೆ ದೋಷವೇ ಅಲ್ಲ. ಇದು ಸಮಾನಾಧಿಕರಣ್ಯಕ್ಕೂ ಸಮಾನಾಧಿಕರಣ್ಯ ಅಂದ್ರೆ ಏನು? ಸಮಾನ ವಿಭಕ್ತಿ ಲಿಂಗ ವಚನಗಳು ಅಂತ ಅರ್ಥ ಅದಕ್ಕೆ. ಈಗ ಉದಾಹರಣೆಗೆ ಸುಂದರಃ ರಾಮಃ ಅಂತ ಹೇಳಿಗತೀವಿ. ಸುಂದರಃ ರಾಮಃ ಅಂತನ್ನುವಲ್ಲಿ ಹೆಂಗ ಅರ್ಥ ಮಾಡಬಹುದು ಅಂತಂದ್ರೆ ಸಪ್ತಸು ಪ್ರಥಮ ಅಂತನ್ನೋ ಸೂತ್ರ ಇಟ್ಟುಕೊಂಡ್ರೆ ಸುಂದರನಾದ ವ್ಯಕ್ತಿಯಲ್ಲಿ ರಾಮಚಂದ್ರನಿದ್ದಾನೆ ಅಂತೂ ಅರ್ಥ ಮಾಡಬಹುದು. ಅಥವಾ ಸುಂದರಃ ರಾಮಃ ಅಂದ್ರೆ ರಾಮಚಂದ್ರ ಸುಂದರನಾಗಿದ್ದಾನೆ ಅಂತೂ ಅರ್ಥ ಮಾಡಬಹುದು.
ದೋಷ ಅಲ್ಲ, ಎರಡೂ ವ್ಯಾಕರಣ ರೀತ್ಯ ಸರಿಯದ. ಈಗ ಇಲ್ಲಿ ಏನ್ ಮಾಡ್ಬೇಕು, ವ್ಯಾನಮೇವ ಉದ್ಗೀತಮುಪಾಸೀತ ಅಂದ್ರ ವ್ಯಾನನಲ್ಲಿಯೇ ಉಪಾಸನ ಮಾಡ್ರಿ ಒಂದರ್ಥ, ಅಥವಾ ವ್ಯಾನಾಂತರ್ಗತ ವ್ಯಾನನಾಮಕ ಭಗವಂತನೇನಿದ್ದಾನೋ ಅವರೇ ಉದ್ಗೀತ ಅಂತ ಉಪಾಸನೆ ಮಾಡ್ರಿ. ಈ ಎರಡನೇ ಅರ್ಥವನ್ನ ಯಾಕೆ ತಗೊಂಡ್ವಿ ಅಂತಂದ್ರ ಮುಂದೆ ಅರ್ಥ ಆಗ್ತದ, ಲಾಸ್ಟ್ ಪಾಯಿಂಟ್ ಅದ ಅದು, ಅದಕ್ಕೆ ಅದನ್ನ ತಗೊಂಡಿಟ್ಕೊಳ್ರಿ, ಮುಂದೆ ಹೋಗೋಣಂತ. ಈಗ ಅಲ್ರಿ ಏನ್ ವಿಶೇಷ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ರೂಪಗಳಿದ್ದಾಗ ವ್ಯಾನಲ್ಲೇ ಮಾಡಬೇಕು ಅಂತೇನು ವಿಶೇಷ ಅಂದ್ರೆ, ಯದ್ವೈ ಪ್ರಾಣೀತಿ ಸಪ್ರಾಣೋತಿ ಯದಪಾನಿತಿ ಸೋಪಾನೋ ಅಥ ಯಃ ಪ್ರಾಣಪಾನಯೋ ಪ್ರಾಣಾಪಾನಯೋ ಸಂಧಿಗಿ ಸವ್ಯಾನ. ನೋಡಪ್ಪ, ಪ್ರಾಣ ಅಂತ ಕರೆಸಿಕೊಂಡಿರುವಂತಹ ಶೇಷದೇವರು ನಮ್ಮಿಂದ ಶ್ವಾಸೋಚ್ಛ್ವಾಸಗಳನ್ನ ಮಾಡಿಸ್ತಾರ. ಹೊಸ ವಿಷಯ, ಅದ್ಭುತವಾದ ವಿಷಯ, ಎಲ್ಲೆಲ್ಲೂ ಕೇಳದೇ ಇದ್ದ ವಿಷಯ. ನೋಟ್ಸ್ ತಗೋಬೇಕು. ಏನ್ ನೋಟ್ಸ್ ತಗೋಬೇಕು ಅಂದ್ರೆ, ನಮ್ಮಲ್ಲಿ ಇದ್ದ ಶೇಷದೇವರು ನಮ್ಮಿಂದ ಶ್ವಾಸೋಚ್ಛ್ವಾಸವನ್ನು ನಡೆಸುತ್ತಾರೆ. ಹಿಂಗ ಶ್ರೀಮದಾಚಾರ್ಯ ಶಾಸ್ತ್ರ ಓದಿದ್ರೆ ಶೇಷದೇವ್ರ ಬಗ್ಗೆನೇ ಒಂದು ದೊಡ್ಡ ಗ್ರಂಥ ಬರಿಬೇಕು ನಾವು. ಯಾಕ, ಹಿಂದೆ ಬಂದದ 50 ಅಕ್ಷರಗಳಿಗೂ ಶೇಷದೇವರೇ ಅಂತ ಬಂದದ, ಅಭಿಮಾನಿಗಳು ಅಂತ. ಅದಾದ ಕೂಡಲೇ ಇವತ್ತು ಛಾಂದೋಗ್ಯದಲ್ಲಿ ಏನ್ ಬರ್ಲಿಕ್ಕತ್ತದ, ಶ್ವಾಸೋಚ್ಛ್ವಾಸಕ್ಕೆ ಶೇಷದೇವರೂ ಹೌದು. ಗೊತ್ತಾಯ್ತಾ? ಏನ್ ಆಶ್ಚರ್ಯ ಅಲ್ಲ, ಏನ್ ಆಶ್ಚರ್ಯ ಅಲ್ಲ. ನಮ್ಮ ದೇಹದಲ್ಲಿದ್ದು ಶೇಷದೇವರು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ ಅಂತ ಕಲ್ಪನೆಯೇ ಇಲ್ಲ. ಮುಂದೆ ನೋಡ್ರಿ, ಯದ್ವೈ ಪ್ರಾಣೀತಿ ಸ ಪ್ರಾಣ ಯದ ಅಪಾನಿ ಇತಿ ಸೋ ಅಪಾನಃ. ದೇಹದಲ್ಲಿ ಬೇಡವಾದ ಕೂಡ ಕರ್ಕಟ್ಟಗಳೇನವ, ಕಚರ ಏನವ ಅಷ್ಟು ಹೊರಗೆ ಹಾಕಿಸ್ತಾರ ಗರುಡದೇವರು. ಅಪಾನಃ ಅಂದ್ರೆ ಗರುಡದೇವರು. ಹಾಗಾಗಿ ಗರುಡದೇವರು ದೇಹದಲ್ಲಿದ್ದ ಮಲಾಪನಯನವನ್ನ ಮಾಡಿಸ್ತಾರ. ದೊಡ್ಡ ಉಪಕಾರ. ಎಲ್ಲಾ ಹೊಲಸು ಅವತ್ತಿನಿಂದ ಹುಟ್ಟಿದಾಗಿನಿಂದ ಇವತ್ತಿನ ತನಕ ಹಂಗೆ ಹೊಟ್ಯಾಗ ಇದ್ದಿದ್ರೆ, ಹೊಟ್ಯಾಗ ಅಂತ ಹೊಟ್ಯಾಗಲ್ಲ, ದೇಹದಾಗ ಇದ್ದಿದ್ದಿದ್ರೆ ನಮ್ಮ ದೇಹದಷ್ಟು ದುರ್ನಾಥವಾದ ವಸ್ತುವೇ ಜಗತ್ತಿನಲ್ಲಿ ಇರ್ತಿದ್ದಿಲ್ಲ. ದೇಹದಲ್ಲಿರುವಂತಹ ಮಲಾಪಕರ್ಷಣವನ್ನ ಮಾಡಿಸ್ತಾರ ಯಾರು, ಗರುಡದೇವರು. ಸರಿ, ಈ ಪ್ರಾಣಾಪಾನಗಳ ಆದ ಮೇಲೆ ವ್ಯಾನನ ಕಥೆಯನ್ನು ಹೇಳ್ತಾರೆ. ಮುಂದಿನ ಬಂತಲ್ಲಿ ತಕ್ಷಣಕ್ಕೆ ಪ್ರಾಣಾಪಾನ ವ್ಯಾನ ಬಂದ್ರೆ ಏನ್ ಮಾಡ್ತಾರ, ಯಃ ಪ್ರಾಣಾಪಾನಯೋ ಸಂಧಿ ಸವ್ಯಾನ. ಇವರಿಬ್ಬರನ್ನ ಹಿಡಿದುಕೊಂಡು, ಸಂಧಿ ಅಂದ್ರೆ ಕೂಡಿಸಿ ಹಾಕೋರು, ಜಾಯಿಂಟ್ ಮಾಡಿ ಇಟ್ಕೊಂಡವ್ರು, ಇವರಿಬ್ಬರನ್ನ ಹಿಡಿದುಕೊಂಡು ನಿಂತವರು ಯಾರು ಅಂತ ಕೇಳಿದ್ರೆ ವ್ಯಾನ ನಾಮಕ ಮುಖ್ಯ ಪ್ರಾಣ. ಅವರಿಬ್ರು ಇರ್ಬೇಕಲ್ರಿ ದೇಹದಲ್ಲಿ. ಮೇಲೆ ಶ್ವಾಸೋಚ್ಛ್ವಾಸ, ಕೆಳಗಡೆಗೆ ಮಲಾಪನಯನ. ಇದು ಮ್ಯಾಲೆ ಕೆಳಗ ಹಿಂಗ ಆಗ್ತಿದ್ರೆ ಅದು ಆಗ್ಲಿಕ್ಕೊಂದು ನಡುವೊಂದು ಇದು ಬೇಕಲ್ಲ, ಹಿಡಿಕಿ. ಅದನ್ನ ಯಾರು ಮಾಡಿದವರು, ವ್ಯಾನ ನಾಮಕ ವಾಯುದೇವರು ಮಾಡ್ತಾರೆ. ಎಂಥ ಸೊಗಸಾದ ವಿವರಣೆ ಅದೆಲ್ಲಾದ್ರೂ. ಪ್ರಾಣಾಪಾನಯೋ ಸಂಧಿ ಸವ್ಯಾನ. ಇದು ನಿಮ್ಗೆ ಎಲ್ಲಿ ಗೊತ್ತಾಗ್ತದ, ಅವರಿಬ್ಬರದು ಸಂಧಿ ಆಗೇದ, ಇದು ಹಿಡ್ಕೊಂಡು ನಿಂತದ ಅಂತ ಎಲ್ಲಿ ಗೊತ್ತಾಗ್ತದ ಅಂದ್ರೆ, ಮಾತನಾಡುವ ಕಾಲದಲ್ಲಿ ನಿಮ್ಮ ಶ್ವಾಸೋಚ್ಛ್ವಾಸದ ಬಗ್ಗೆ, ದೇಹದಿಂದ ಮಲ ಹೊರ ಹೋಗುವ ಬಗ್ಗೆ ಸ್ವಲ್ಪ ಗಮನಿಸಿದರೆ ಆಗ ಆ ಎರಡೂ ಕೆಲಸ ಆಗದೆ ಕೇವಲ ಮಾತು ಹೊರಗೆ ಬರ್ತಿರ್ತದೆ. ಪ್ರಾಣದೇವರು ಕೆಲಸ ಮಾಡ್ತಿರ್ತಾರಂತ, ಪ್ರಾಣದೇವರು ಕೆಲಸ ಮಾಡ್ತಿರ್ತಾರಂತ. ಅದಕ್ಕ ಹೇಳಿದ್ದು, ಊಟ ಕೂತಾಗ ಮಾತಾಡಬಾರ್ದು, ಮಲಮೂತ್ರ ವಿಸರ್ಜನೆ ಮಾಡುವಾಗ ಮಾತನಾಡಬಾರ್ದು. ಯಾಕೆ ಮಾತನಾಡಬಾರ್ದು ಅಂತಂದ್ರೆ, ಆಗ ಅವ್ರ ಕೆಲಸ ಆಗ್ತಿರ್ತದೆ, ಇವ್ರ ಕೆಲಸ ಆಗೋದಿಲ್ಲ. ಇವ್ರ ಕೆಲಸ ಆಗೋ ಕಾಲಕ್ಕೆ ಅವ್ರ ಕೆಲಸ ಮಾಡಬಾರ್ದು. ಅಂದ್ರೆ ಮಾತರ ಆಡು, ಊಟರ ಮಾಡು. ಅರ್ಥ ಆಯ್ತಾ ಈಗ ಹೇಳಿದ್ದೇನಂತ ಹೇಳಿ? ಮಾತಾಡ್ಲಿಕ್ಕತ್ತ ಊಟ ಮಾಡ್ಬೇಡ, ಮೌನದಿಂದ ಊಟ ಮಾಡ್ಬೇಕು, ಮೌನದಿಂದ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಕೆಲವು ಕೆಲಸಗಳಲ್ಲಿ ಮೌನ ಹೇಳಿದ್ದಾರೆ. ಯಾಕೆ ಮೌನ ಹೇಳಿದ್ದಾರೆ ಅಂತಂದ್ರೆ, ಆಗ ಪ್ರಾಣಾಪಾನದ ಕೆಲಸ. ಯಾವಾಗ ಮಾತನಾಡ್ತಿ ಆಗ ಉಳಿದ ಕೆಲಸ ನಿಲ್ಲಿಸ್ಬೇಕು. ಸಿಂಪಲ್ ಅದ. ಇದನ್ನ ನೀವು ಸೈಂಟಿಫಿಕ್ಲಿ ಹೇಳ್ಕೊಳ್ರಿ, ಇನ್ಯಾಫಿಕ್ಲಿ ಹೇಳ್ಕೊಳ್ರಿ, ಎದಕ್ಕೆ ಹೇಳ್ಕೊಳ್ರಿ, ನಮಗ್ ಸಂಬಂಧ ಇಲ್ಲ. ನಮಗೆ ಶಾಸ್ತ್ರ ಹೇಳ್ತದ, ಅಪ್ಪ ಇಂಥ ಹೊತ್ತಿನೊಳಗೆ ಮೌನ ಮಾಡು, ಮಾತಾಡೋ ಕಾಲಕ್ಕೆ ಉಳಿದ ಕೆಲಸ ಮಾಡಬೇಡ. ಅದಕ್ಕೆ ಮಾತನಾಡುವ ಕಾಲದಲ್ಲಿ ಪ್ರಾಣಾಪಾನಗಳ ಕಾರ್ಯ ಗೌಣವೆನಿಸಿ ವ್ಯಾನನ ಕೆಲಸ ಹೆಚ್ಚಾಗ್ತದೆ. ಯಾಕ? ವ್ಯಾನನೇ ವಾಕ್. ನೋಡ್ರಿ, ಯೋ ವ್ಯಾನಃ ಸವಾಕ್ ತಸ್ಮಾತ್ ಅಪ್ರಾಣನ್ ಅನಪಾನನ್ ವಾಚಂ ಅಭಿಹರತಿ. ಆದ್ದರಿಂದ ಮಾತನಾಡುವ ಕಾಲದಲ್ಲಿ ಅಪ್ರಾಣನ್,
ಅಂದ್ರೆ ಶೇಷದೇವರ ಕಾರ್ಯವಾದ ಶ್ವಾಸೋಚ್ಛ್ವಾಸವನ್ನು, ಅನಪಾನನ್ ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡದೆ, ಅಂದ್ರೆ ಅದನ್ನ ಗೌಣವಾಗಿಸಿ ಅಂತ ಅರ್ಥ. ಮಾಡಂಗಿಲ್ಲ ಅಂತಲ್ಲ, ಮಾತಾಡೋ ಕಾಲಕ್ಕೆ ಶ್ವಾಸೋಚ್ಛ್ವಾಸ ಮಾಡ್ಲೇಬೇಕು, ಮತ್ತೆ ಬಿಡ್ಲಿಕ್ಕೆ ಬರೋದಿಲ್ಲ. ಗೌಣವಾಗಿಸಿ ಅಂತ ಅರ್ಥ ಅದಕ್ಕೆ. ಆದರೆ ನೋಡ್ರಿ, ಒಂದ್ ದೃಷ್ಟಾಂತ ಕೊಡ್ತೀನಿ, ಮುಂದೆ ಹೇಳಿದ್ಕೊಳ್ಳಿ ಅದು ಅರ್ಥ ಆಗ್ತದೆ. ಈಗ ಒಬ್ಬನು ಓಡ್ಲಿಕ್ಕೆ ಹೊಂಟ ಅಂತ ಇಟ್ಕೊಡ್ರಿ, ರನ್ನಿಂಗ್ ರೇಸ್. ಅವಾಗ ಏನಂತಾರ, ಉಸಿರು ಬಿಗಿ ಹಿಡಿದು ಕೆಲಸ ಮಾಡು ಅಂತಿರ್ತಾರೆ. ಉಸಿರು ಬಿಗಿ ಹಿಡಿದು ಕೆಲಸ ಮಾಡು ಅಂತಿರ್ತಾರಿಲ್ಲ. ಅವಾಗ ಉಸಿರು ಬಿಗಿ ಹಿಡಿದು ಕೆಲಸ ಮಾಡು ಅಂದ್ರೆ ಆಗ ವ್ಯಾನನ ಕೆಲಸ ನಡೆದದ, ಪ್ರಾಣಾಪಾನದ ಕೆಲಸ ನಿಂತದ ಅಂತ ಅರ್ಥ. ಭಾರಿ ಭಯ ಆಗಿತ್ತು. ಸುಮ್ನೆ ಹಿಂಗಿಟ್ಕೊಟ್ರಿ, ಸಿನಿಮಾ ನೋಡ್ತಿರ್ತಿರ್ಲ, ಅವಾಗ ಲಘು ಲಕ್ಷ ಬರ್ತದ. ಎಕಡಿಂದೋ ದೆವ್ ಬರ್ತಿತ್ತು ಅಂದ್ರೆ ಉಸಿರಾಟ ಮಾಡ್ಲಾರ್ದು ಉಸಿರು ಬಿಗಿ ಹಿಡ್ಕೊಂಡ್ಬಿಟ್ಟಿರ್ತ ನಾವು ಅಂದಾದ್ರೆ ದೇವ್ ಬಂದ್ಬರ್ತದ. ಸಿನಿಮಾ ನಾಟಕ ನೋಡಿರ್ತಿರ್ಲ ಹಂಗ. ಅಂದ್ರೆ ಉಸಿರಾಟವನ್ನ ಬಿಗಿ ಹಿಡಿದು ಮಾಡುವ ಕೆಲಸಗಳು ಬೇರೆಯವ. ಆ ಉಸಿರಾಟ ಬಿಗಿ ಹಿಡಿದು ಮಾಡುವುದು ಈಸ್ ಈಕ್ವಲ್ ಟು ವ್ಯಾನನ ಕಾರ್ಯ ಅಂತ ಅರ್ಥ. ಅದರ ಮುಂದಿನ ಪುಟದಲ್ಲಿ ತಿಳಿಸ್ತಾರೆ. ಇಲ್ಲಿ ಸದ್ಯಕ್ಕೆ ಈಗ ನೀವು ಮಾತನಾಡುವಾಗ ಪ್ರಾಣಾಪಾನಗಳ ಕೆಲಸ ಗೌಣವಾಗಿರ್ತದೆ. ದೇಹದಿಂದ ಮಲ ಹೊರ ಹೋಗುವ ಕಾಲದಲ್ಲಿ ಪ್ರಾಣಾಪಾನಗಳ ಕೆಲಸ ನಡೀತಿರ್ತದೆ, ಮತ್ತ ವ್ಯಾನನ ಕೆಲಸ ನಿಂತಿರ್ತದೆ. ಮುಂದೆ ನೋಡ್ರಿ, ಯಾವಾಕ್ ಸಾರುಕ್ ಬಹಳ ಚಂದದ. ಯಾರು ಮಾತೋ ಅವರೇ ಮುಂದ ರುಕ್. ಮಾತಿನಿಂದ ಮುಂದೆ ವೇದ ಅನ್ಬೇಕು. ರುಕ್ ಅನ್ನೋ ಶಬ್ದಕ್ಕೆ ಏನರ್ಥದಕ್ಕ? ಋಗ್ವೇದ. ರುಕ್ ಅಂದ್ರೆ ವೇದಗಳು, ಮಂತ್ರಗಳು ಅಂತ ಅರ್ಥ. ಹಾಗಾದ್ರೆ ಮಾತನಾಡುವಾಗ ಮೌನಿಯಾದ ಅಂದ್ರೆ ಉಳಿದ ಕೆಲಸಗಳನ್ನು ನಿಲ್ಲಿಸಿದವನು ವೇದಗಳನ್ನು ಹೇಳುವಾಗಲೂ ಕೂಡ ತಸ್ಮಾದ ಪ್ರಾಣನ್ ಅನಪಾನನ್ ರುಚಂ ಅಭಿವ್ಯಾಹರತಿ, ಪ್ರಾಣಾಪಾನಗಳ ಕೆಲಸಗಳನ್ನು ನಿಲ್ಲಿಸಿ ಅಂತಾನ. ಯಾ ರುಕ್ ತತ್ ಸಾಮ, ಮತ್ತ ಅದೇ ರುಕ್ ಮುಂದೇನಾತು ಸಾಮ. ಸಾಮವೇದ ಅನ್ನುವ ಕಾಲದಲ್ಲೂ ತಸ್ಮಾದ ಪ್ರಾಣನ್ ಅನಪಾನನ್ ಸಾಮಗಾಯತಿ. ವೇದ ಅನ್ನುವ ಕಾಲಕ್ಕಂತರೂ ಉಸಿರು ಪೂರ್ಣ ನಿಲ್ಲಿಸ್ಬೇಕ್ರಿ ಸಾಮಗಾನ ಮಾಡೋಕಲ್ಲ. ಸಂಗೀತ ನೋಡ್ರಿ ಹೆಂಗಿರ್ತಾವ್ರಿ ಹಾಡೋರು, ಹಾಡೋರು ಹೆಂಗಿರ್ತಾರ ನೋಡ್ರಿ. ಅವರು ಒಂದ ಉಸಿರನ್ಯಾಗ ಹೇಳ್ತಿರಂಗಿಲ್ಲ, ಉದ್ದಕ ಸ್ವರಗಳನ್ನೆಲ್ಲ. ನಮಗ್ ಉಸಿರು ಗಟ್ಲಿಗೆ ಬಿಟ್ಟಿರ್ತದೆ, ಅಯ್ಯೋ ನಿಲ್ಸೋ ಮಾರ, ಉಸಿರು ಗಟ್ಟಿ ಹೊಡುತ್ತೆ ನಮಗ ಅಂತ ಹೇಳಿ. ಅದಕ್ಕೆ ಇನ್ನ ಯತ್ ಸಾಮಸ ಉದ್ಗೀತ, ಯಾವ ಸಾಮನೋ ಅವನೇ ಉದ್ಗೀತ, ಅವನೇ ಉದ್ಗೀತ. ತಸ್ಮಾದ ಪ್ರಾಣನ್ ಅನಪಾನನ್ ಉದ್ಗಾಯತಿ, ಪ್ರಾಣಾಪಾನಗಳ ಕೆಲಸವನ್ನ ಮಾಡದೆ ವ್ಯಾನನು ಉದ್ಗಾನನವನ್ನ ಮಾಡ್ತಾನ. ಸರಿ, ಏನಾತೀಗ? ವ್ಯಾನನೆ ವಾಕ್, ವಾಕ್ಯ ರುಕ್, ರುಕ್ ಸಾಮ, ಸಾಮನೆ ಉದ್ಗೀತ. ವ್ಯಾನ ವಾಕ್ ರುಕ್ ಸಾಮ ಉದ್ಗೀತ ಅಂತದ. ವ್ಯಾನ ಬಿಟ್ರೆ 4 ಸ್ಥಳಗಳು, ವ್ಯಾನನ ಬಿಟ್ರೆ 4 ಸ್ಥಳಗಳು, ವ್ಯಾನ ಹಿಡ್ಕೊಂಡ್ರೆ 5 ಸ್ಥಳಗಳು. ವ್ಯಾನ, ವಾಕ್, ರುಕ್, ಸಾಮ, ಉದ್ಗೀತ. ಅಥವಾ ವ್ಯಾನ ನಾಮಕ ಪ್ರಾಣದೇವರ ವಿಚಾರ ಬಿಟ್ಟು ಈ ಪ್ರಾಣದೇವರನ್ನ ವಾಕ್ ಅಂತೇಳಿ, ರುಕ್ ಅಂತೇಳಿ, ಸಾಮ ಅಂತೇಳಿ, ಉದ್ಗೀತ ಅಂತೇಳಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಏನ್ ಮಾಡ್ಯಾರ? ಸಮಾನ ಲಿಂಗ ವಿಭಕ್ತಿ ವಚನಗಳನ್ನು ಹೇಳಿ ತದಂತರ್ಗತ ಪರಮಾತ್ಮನನ್ನೂ ಹೇಳ್ಯಾರ, ವಾಯುದೇವರನ್ನು ಹೇಳಿದ್ದಾರೆ. ಸರಿ ಆಯ್ತಾ ಹೇಳಿದ್ದೇನಂತ ಹೇಳಿ? ವ್ಯಾನನಲ್ಲಿಯೇ ಉದ್ಗೀತೋಪಾಸನೆಯನ್ನ ಮಾಡಬೇಕು. ಯಾಕ ಅಂತ ಪ್ರಶ್ನೆ. ವ್ಯಾನನಲ್ಲೇ ಯಾಕೆ ಉದ್ಗೀತೋಪಾಸನೆಯನ್ನ ಮಾಡಬೇಕು ಅಂದ್ರೆ, ಉದ್ಗೀತವು ಒಂದು ಬಗೆಯ ಸಾಮವೆನಿಸಿದೆ. ಉದ್ಗೀತವು ಒಂದು ಬಗೆಯ ಸಾಮವೆನಿಸಿದೆ. ಸಾಮವಾದರೋ ಮಂತ್ರಗಳ ಮೇಲೆ ಆರೂಢವಾದ ಸಂಗೀತವೆನಿಸಿದೆ. ಮಂತ್ರವಾದರೋ ಮಾತಿನ ಪ್ರಕ್ರಿಯೆಯಾಗಿದೆ. ಮಾತಾದರೋ ವ್ಯಾನನ ಕೆಲಸವಾಗಿದೆ. ಆದ್ದರಿಂದ ಉದ್ಗೀತೋಪಾಸನೆಯನ್ನು ವ್ಯಾನದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ರು. ಬರ್ಕೋತೀರಾ? ಹೆಂಗ್ ಬರ್ಕೋಬೇಕು? ಪೆನ್ನು ಪೇಪರ್ ತಗೋಬೇಕು, ಮ್ಯಾಲೆ ಪೇಪರ್ ಎಳ್ಕೋಬೇಕು, ಆಮೇಲೆ ಬರ್ಕೋಬೇಕು. ಅದೇನ್ ನೀವು ಹೇಳದಾಚಾರ ನಮ್ಗೆ ಗೊತ್ತದ ಅಂದ್ರೆ ಬರ್ಕೊಡ್ರಿ. ಏನು ಅಂದ್ರೆ ಉದ್ಗೀತವು ಉದ್ಗೀತವು ಸಾಮದ ಒಂದು ಬಗೆಯಾಗಿದೆ. ಉದ್ಗೀತವು ಸಾಮದ ಒಂದು ಬಗೆಯಾಗಿದೆ. ಸಾಮವಾದರೋ ಋಗ್ವೇದದಲ್ಲಿ ಆರೂಢವಾದ ಸಂಗೀತವೆನಿಸಿದೆ. ಋಗ್ವೇದ ಇಲ್ಲೇ ಮುಂದೆ ಬರ್ತದ, ರುಚಿ ಅದ್ಯೂಢಂ ಸಾಮ ಅಂತ ಮುಂದೆ ಬರ್ತದೆ. ಅದಕ್ಕೆ ಅದನ್ನೇ ಹೇಳಿರ್ತೀನಿ ಮೊದಲು. ಋಗ್ವೇದದಲ್ಲಿ ಆರೂಢವಾದ ಸಂಗೀತವೆನಿಸಿದೆ. ಬರ್ಸಿದ? ಆ ವೇದವಾದರೂ ಮಾತಿನ ಕೆಲಸವಾಗಿದೆ.
ವೇದವಾದರೂ ಮಾತಿನ ಕೆಲಸ ಅಂದ್ರೆ ಮಾತುಗಳ ಅಭಿವ್ಯಕ್ತಿ, ಮುಂದಿನ ಕೆಲಸ, ಮಾತಿನ ಕೆಲಸವಾಗಿದೆ. ಆ ಮಾತಾದರೂ ದೇಹದಲ್ಲಿರುವ ವ್ಯಾನ ವ್ಯಾನ ನಾಮಕ ಮುಖ್ಯ ಪ್ರಾಣನ ಕಾರ್ಯವಾಗಿದೆ. ಆ ಮಾತಾದರೂ ದೇಹದಲ್ಲಿರುವ ವ್ಯಾನ ನಾಮಕ ಮುಖ್ಯ ಪ್ರಾಣನ ಕಾರ್ಯವಾಗಿದೆ. ಸೊ ಉದ್ಗೀತ ಎಲ್ಲಿಂದ ಎಲ್ಲಿಗೆ ಬಂದು ಮುಟ್ಟುಕೊಂಡ? ವ್ಯಾನನಿಗೆ ಬಂದು ಮುಟ್ಟುಕೊಂಡ. ಪ್ರಕ್ರಿಯೆ ಇದು. ವ್ಯಾನನ ಕೆಲಸವಾದ ಮಾತು, ಮಾತಿನಿಂದಲೇ ವೇದೋಚ್ಚಾರಣ, ವೇದಗಳಲ್ಲಿ ಸಂಗೀತ ಸೇರಿಸಿದಾಗಲೇ ಸಾಮದ ಏಕದೇಶವಾಗಿದೆ ಉದ್ಗೀತ. ಆಯ್ತು. ಸೊ ಎಲ್ಲಿ ಉಪಾಸನೆ ಮಾಡ್ಬೇಕಪ್ಪ ಉದ್ಗೀತ ನಾಮಕ ಭಗವಂತನನ್ನ ಅಂದ್ರೆ ವ್ಯಾನನಲ್ಲಿ ಅಂತ ಆಯ್ತು. ಈಗ ತಳಗಡೆಗೆ ಏನ್ ತಗೋಬೇಕು ಅಂತಂದ್ರೆ ಭಾಷ್ಯವನ್ನು ಓದ್ಬೇಕು. ಬರೆಸಿಬಿಟ್ಟಿನಾದ್ರಿಂದ ಕೇವಲ ಓದ್ಬಿಡ್ತೀನಿ. ಪ್ರಾಣಾದ್ಯಾಹ ತ್ರಿವಿಧಾಹ ಪಂಚ, ಪ್ರಾಣಾದಿಗಳು 3-5 ಆಗ್ಯಾವ. ಪ್ರಧಾನೋ ವಾಯುರೇವಚ, ಪ್ರಧಾನ ಪಂಚಕ ಯಾವುದು ಅಂತ ಕೇಳಿದ್ರೆ ವಾಯುರೇವ. ಬರ್ಕೊಂಡದನ್ನ ನೋಡ್ಕೋತ ಹೋಗಿ, ಆಗಲೇ ಫಸ್ಟ್ ಬರ್ಸಿನಲ್ಲ ಅದನ್ನ. ಮುಖ್ಯ ಪಂಚಕ ರೂಪಸ್ಸನ್, ಪ್ರಧಾನ ವಾಯು ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಆ ಮುಖ್ಯ ಪ್ರಾಣದೇವರೇ ಮುಖ್ಯ ಪಂಚಕರು ಅಂತ ಕರ್ಸ್ಕೋತಾರ. ಎರಡನೇದ್ದು ಗರುಡೋ ಮಧ್ಯ ಪಂಚಕ, ಗರುಡ ದೇವರೇನಾಗ್ಯಾರ ಮಧ್ಯ ಪಂಚಕರೆನಿಸಿಕೊಂಡಿದ್ದಾರ. ಅವಮಃ ಪಂಚಕಸ್ತ್ವನ್ನಿ, ಕೊನಿ ಪಂಚಕ ಯಾವುದಪ್ಪ ಅಂತಂದ್ರೆ ಪ್ರಾಣಾದ್ಯ ತಸ್ಯ ಸೂನಮಃ. ಇದನ್ನು ನಾನು 4ನೇದ್ದಾಗಿ ಬರ್ಸಿದ್ದೀನಿ. ಪ್ರಾಣಾಪಾನಾದಿಗಳು ತಮ್ಮ ಮಕ್ಕಳು. ಇತಿತ್ರೇಧ ವಿಭಾಗೋಯಂ, ಇದು 3 ವಿಭಾಗ. ವಿಭಾಗೋನ್ಯಶ್ಚತುರ್ಥಕಃ, 4ನೇ ವಿಭಾಗ ಮತ್ತೊಂದದ. ಏನು? ಪ್ರಾಣಾಪಾನೌ ಶೇಷವೀಂದ್ರೌ, ಪ್ರಾಣ ಅಪಾನ ಶೇಷಗರುಡರು. ತಥೋದಾನ ಸಮಾನಕೌ, ಉದಾನ ಸಮಾನರು ರುದ್ರ ಇಂದ್ರರು. ತತ್ಪರ ಶ್ರೇಷ್ಠ ವಾಯುರ್ ವ್ಯಾನ ಉದಾಹತಃ, ಅವರಿಗಿಂತ ಶ್ರೇಷ್ಠರಾದವರು ವ್ಯಾನರೆನಿಸಿಕೊಂಡಿದ್ದಾರೆ. 290 ಪೇಜ್ 3 ತಸ್ಮಿನ್ ಉದ್ಗೀತ ನಾಮಾನ ಉಪಾಸೀತ ಹರಿಂ ಪರಂ, ಅವರಲ್ಲಿ ಉದ್ಗೀತ ನಾಮಕನಾದ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು. ತಿಳಿತಾ? ಸಿಕ್ಕಿತಾ? ವಿಷಯ ತಿಳಿತಾ? ಆಯ್ತು, ನಾವು ಪಾಠ ಹೇಳಿದ ವಿಷಯ ಮುಗಿದೋತು. ಈಗ ಒಂದು ಸ್ವಲ್ಪ ಸ್ವಾರಸ್ಯದ. ಏನ್ ಸ್ವಾರಸ್ಯದ ಅಂತಂದ್ರೆ, ಈಗ ದೇವರ ವಿಷಯವನ್ನು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ದೇವರ ವಿಷಯ ಚಿಂತನೆ? ಇಷ್ಟೊತ್ತು ಪ್ರಾಣದೇವರ ಮಹಿಮಾ, ಪ್ರಾಣ ಪಂಚಕಗಳು ಎಷ್ಟು ಎಲ್ಲ ತಿಳ್ಕೊಂಡಾಯ್ತು. ಅಂತೂ ಮುಖ್ಯ ಪ್ರಾಣ ಪಂಚಕದಲ್ಲಿ ವ್ಯಾನನನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ, ಗರುಡ ಪಂಚಕದಲ್ಲಿ ತೆಗೆದುಕೊಳ್ಳಿಕ್ ಬರೋದಿಲ್ಲ, ದಾಸ ಪ್ರಾಣದ ಪಂಚಕದಲ್ಲಿ ವ್ಯಾನ ತೆಗೆದುಕೊಳ್ಳಿಕ್ ಬರೋದಿಲ್ಲ. ಶೇಷ, ಗರುಡ, ಮುಖ್ಯ ಪ್ರಾಣ, ರುದ್ರ, ಇಂದ್ರ ಎನ್ನುವಂತಹ 5 ಪಂಚಕಗಳಲ್ಲಿ ಮಧ್ಯಸ್ಥರಾದ ವ್ಯಾನನಾಮಕರಾದ ವಾಯುದೇವರನ್ನೇ ತಗೊಳ್ಬೇಕು, ಅಲ್ಲಿಯೇ ಉಪಾಸನೆ ಮಾಡಬೇಕು ಅಂತ ಒಂದು ಸಣ್ಣ ವಿಚಾರ. ಏನು ಅಂದ್ರೆ, ಈ ಪ್ರಾಣ ಪಂಚಕಗಳ ಒಳಗಡೆಗೆ ಇಂದ್ರದೇವರ ಪ್ರವೇಶ ಆಗಿದೆ. ಲಾಸ್ಟ್ ಪಾಯಿಂಟ್ ಯಾವುದು ಅಲಕ್ಷಿತವಾಗಿ ಉಳಿದಿತ್ತು ಆ ಪಾಯಿಂಟ್ ಅನ್ನು ರೈಸ್ ಮಾಡ್ಲಿಕ್ಕೆ ನಾನು ಶ್ರೀನಿವಾಸ್, ಯು ನೋ ವೆರಿ ವೆಲ್ ಏನಂತ ತಿಳ್ಕೊಂಡು. ಯಾವ ಪಾಯಿಂಟ್ ರೈಸ್ ಆಗಿದ್ದಿಲ್ಲ ಅಂದ್ರೆ, ಇಂದ್ರದೇವರನ್ನ ಪ್ರಾಣಾಪಾನಾದಿ ಪಂಚಕದಲ್ಲಿ ಸೇರಿಸಿದ್ರು ಶ್ರೀಮದಾಚಾರ್ಯರು. ದೊಡ್ಡ ಭಾಗ ಅಲ್ಲ, ದೊಡ್ಡ ಭಾಗ್ಯ ಅಲ್ಲ, ದೊಡ್ಡ ಯೋಗ್ಯತಾ ಅಲ್ಲ. ಏನ್ ದೊಡ್ಡ ಯೋಗ್ಯತಾರೆ ಆಚಾರ? ಈ ಸೇರಿಸಿಕೊಂಡು ದೊಡ್ಡ ಯೋಗ್ಯತಾ ಆತೇನೆ ಎಲ್ಲರ? ಹಿಂಗ್ ತಿಳ್ಕೊಳ್ರಿ, ನಿಮ್ಗೆ ಅರ್ಥ ಆಗೋ ಹಂಗ ಹೇಳ್ತಿರ್ತೀನಿ. ಅಂದ್ರೆ ನಮಗ್ ಅನರ್ಥ ಆಗೋ ಹಂಗ ಅಥವಾ ನಿಮ್ಗೆ ಅರ್ಥ ಆಗೋ ಹಂಗ ಹೆಂಗ ಸುಮ್ ಜಾಸ್ತಿ ಹೇಳಿಕೇನ. ಮತ್ತೆ ಏನು, ಹಿಂಗೊಂದು ಪಂಡಿತರು ಸಾಲು ಕೂಡ್ಸಿರ್ತಾರ ಊಟಕ್ಕೆ, ಹಿಂಗ್ ಕೂಡ್ಸಿರ್ತಾರ, ಈ ಕಡೆ ಒಂದು ಲೈನ್ ಮಾಡಿರ್ತಾರ, ಅದು ಒಂದು ಉದ್ದಕ್ಕೆ ಲೈನ್ ಆಗ್ತದ. ಅವ್ರು ಬಡಸೋರು ಏನ್ ಮಾಡ್ತಾರೆ, ದುಡ್ಡು ಯಾರು ಬಡಿಸ್ಲಿಕ್ಕೆ ಬರ್ತಾರ್ರಿ, ಇನ್ನೊಂದ್ ಲೈನ್ ಮಾಡ್ರಿ ಅಂತಾರೆ. ಇನ್ನೊಂದ್ ಲೈನ್ ಮಾಡ್ರಿ ಅನ್ನೋ ಕಾಲಕ್ಕೆ 9 ಮಂದಿ ಪಂಡಿತರು ಕೂತಿರ್ತಾರ, ಒಬ್ರು ಇನ್ನೊಬ್ರು ಕೂತಿರ್ತಾರ, ಸಾಮಾನ್ಯ ವ್ಯಕ್ತಿಗಳು. 10 ಮಂದಿ ಒಂದ್ ಲೈನ್ ಮಾಡಿಸಿ ಉಳಿದವ್ರು 11ನೇದವರಿಂದ ಈ ಕಡೆ ಬಂದು ಕರ್ಕೊಂಡು ಇನ್ನೊಂದ್ ಲೈನ್ ಮಾಡಿಸ್ತಾರ. ಅವನು ಆಕ್ಚುಲಿ ಈ ಲೈನಿಗೆ ಕೂಡ್ಬೇಕಾದವ. ಯಾರು? ಆ ಪಂಡಿತರ ಲೈನ್ಯಾಗ 10ನೇದವ ಏನ್ ಕೂತಾನ ಅವ ಈ ಕಡೆ ಕೂಡ್ಬೇಕಾದವ. ಆದ್ರೆ ಅವನ ಆ ಕಡೆ ಕೂಡ್ಸಿ ಬಿಡ್ತಾರೆ, ಯಾಕಂದ್ರೆ 10 ಮಂದಿ ಲೈನ್ ಸರಿ ಹೋತು, ಇಲ್ಲಿ 10 ಆಗ್ಲಿ ಅಂತ ತಿಳ್ಕೊಂಡು. ಆಗ ಎದುರಿ ಕೂತವ್ರು ಅವ್ರು ನೋಡಿ ಏನ್ ಮಾತಾಡ್ತಿರ್ತಾರ, ಚಾನ್ಸ್ ಹೊಡೆದ್ ಬಿಡ ಅಂತಿರ್ತಾನ, ಚಾನ್ಸ್ ಭಾರಿ ಆತ್ ಬಿಡ ಅಂತಿರ್ತಾನ. ಯಾಕೆ? ಆ ಗೌರವ ಸ್ಥಾನ, ಅದೊಂದು ಗೌರವ ಸ್ಥಾನ. ಅದು ಚಾನ್ಸ್ ಹೊಡೆದ್ ಬಿಡ ಅಂತ. ಆ ಚಾನ್ಸ್ ಒಳಗೆ ಏನಾಗಿರ್ತಾವ, ಕೆಲವೊಮ್ಮೆ ಆಚಾರ್ಯಕ್ಕೆ ಕೊಡೋ ದಕ್ಷಿಣೆ ಸಾಲಿದ್ರಿಂದ ಅದ ದಕ್ಷಿಣೆ ಒಂದ್ ಕೈ ಬಂದ್ಬಿಟ್ಟಿರ್ತದೆ, ಆಗಿರ್ತದಿಲ್ಲ, ರಗಡ್ ಸಲ ಆಗಿರ್ತಾವ ಇಂತ. ಅಂದ ಮೇಲೆ ಆ ಸ್ಥಾನ ಮಹಿಮಾ ಅಂತ ಒಂದಿದೆ ನೋಡ್ರಿ. ಈಗ ನಾವು ದೃಷ್ಟಾಂತ ಬಿಟ್ಟು ದಾಷ್ಟಾಂತಿಕಕ್ಕೆ ಬಂದ್ರೆ, ಇಂದ್ರದೇವರನ್ನ ಸಮಾನ ಅನ್ನುವ ಅಂಶದಲ್ಲಿ ಸೇರಿಸಿಬಿಟ್ಟಿದ್ದಾರೆ ಆಚಾರ್ಯ. ಪ್ರಾಣದೇವರು ಓಕೆ, ಅದು ಸಂದೇಹನೇ ಇಲ್ಲ. ಗರುಡ ಶೇಷರುದ್ರ ದೇವರು ಮಹಾನುಭಾವರು, ಯಾಕಂದ್ರೆ ಪ್ರಾಣದೇವರು ನೆಕ್ಸ್ಟ್ ಮೆಟ್ಲೆ.
ಆದ್ರೆ ಇಂದ್ರದೇವ್ರ ನೆಕ್ಸ್ಟ್ ಮೆಟ್ಲ ಅಲ್ಲ. ಗಮನಿಸ್ರಿ, ಯಾಕಂದ್ರೆ ಗರುಡಶೇಷ ರುದ್ರದೇವರಾದ ಮೇಲೆ ಷಣ್ಮಹಿಷಿಯರಿದ್ದಾರೆ. ಷಣ್ಮಹಿಷಿಯರಾದ್ಮೇಲೆ ಸೌಪರ್ಣಿ ವಾರಣಿ ಪಾರ್ವತಿಯರಿದ್ದಾರೆ. ಅದು ಆದ್ಮೇಲೆ ಇಂದ್ರದೇವರು ಬರಬೇಕು. ಸೊ ಇಂದ್ರದೇವರಿಗೆ 2 ಸ್ಟೆಪ್ ನೆಕ್ಸ್ಟ್ ಒಮ್ಮಿಂದ ಮೇಲೆ ಜಂಪ್ ಆಗ್ಬಿಟ್ಟಾರ ಅವ್ರಿಗೆ. ಇಲ್ಲಿಂದ ಅಲ್ಲಿ ಪ್ರಮೋಷನ್ ಆಗ್ಬಿಟ್ಟದ. ಅಂದ್ರ ಪ್ರಾಣದೇವರು ಅಂದ್ರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡೋ ಕಾಲಕ್ಕ ಇಂದ್ರದೇವರನ್ನ ಸಮಾನ ಅಂತ ಅನಬೇಕಾದ್ರ ಏನೋ ಇಂದ್ರದೇವರಲ್ಲಿ ಏನೋ ಕಿಂಚಿತ್ ಏನೋ ಅದ, ಇಲ್ಲದೆ ಇದ್ರೆ ಅಷ್ಟ ಮೇಲೆ ಎತ್ತಲಿಕ್ಕೆ ಬರುವುದಿಲ್ಲ ಅವ್ರನ್ನ, ಮೇಲೆ ಎತ್ತಲಿಕ್ಕೆ ಬರುವುದಿಲ್ಲ ಅವ್ರನ್ನ. ಏನ್ ಮಾಡ್ಬೇಕ್ರಿ, ಅನಿವಾರ್ಯ, ಇನ್ನೇನ್ ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ? ಬೇಕಾದ ದಾರಿ ಅದ, ಮಾಡೋರಿಗೆ ಬೇಕಾದ ದಾರಿ ಅದ, ಬ್ಯಾಡ ಇದ್ದವ್ರಿಗೆ ದಾರಿ ಇಲ್ಲ, ಅಷ್ಟ ಕೆಲಸ. ಓದ್ಬೇಕು ಬರೀಬೇಕು ಅಂತ ಅನ್ಕೊಂಡವ್ರಿಗೆ ಯಾವಾಗ್ಲೂ ಓದ್ಬೇಕು ಬರೀಬೇಕಂತ ಇರ್ತದೆ. ಬ್ಯಾಡ ಅಂತ ಇದ್ದವ್ರಿಗೆ ಏನ್ ಮಾಡೋಣ್ರಿ ಆಚಾರ, ಹಿಂಗ್ ಕೂಡ್ಬೇಕಂತ ಕೂತ್ಲಿಕ್ಕೆ ಓದ್ಲಿಕ್ಕೆ ಯಾರೋ ಬಂದ್ರು ನೋಡ್ರಿ ಅಂತಕೊಂಡು ಹಿಂಗ ನೆಪ ಹೇಳ್ಕೊ ಕೂಡೋರು, ಅಷ್ಟ ಕೆಲಸ. ಹೌದಿಲ್ಲೋ? ನಮ್ ಗುರುಗಳು ಬೈತಿದ್ರು, ಹಿಂಗ ಹೇಳ್ತಿದ್ರು, ನೆಪ ಮಾಡ್ಬೇಡ ಯಾವಾಗ್ಲೂ ಅನ್ಬೇಕು. ನಾವು ಕಡಿಮೆ ನೆಪ ಮಾಡಿದ್ದು ಸ್ವಲ್ಪ, ಆದ್ರೂ ಹೇಳ್ತಿರ್ಬೇಕು ನಮ್ಮ ಆಚಾರ. ಆದ್ದರಿಂದ ಸಮಾನ ನಾಮಕರಾದವರು ಇಂದ್ರದೇವರು ಅಂತ ಒಂದು ಹೊಸ ಅಂಶ ಬಂದುದ್ರಿಂದ ಪ್ರಾಣಾದಿ ಪಂಚಕಗಳಲ್ಲಿ ಈಗ ಪಂಚದೇವತೋಪಾಸನ ಅಂತ ಎಲ್ಲರ ಬಂದ್ರೆ ಇಂದ್ರದೇವರನ್ನ ಸೇರಿಸ್ಕೊಂಡು ಉಪಾಸನ ಆಯ್ತು. ಇಂದ್ರದೇವರು ಸೇರಿಸ್ಕೊಂಡು ಉಪಾಸನ ಆಯ್ತು. ಪ್ರಾಣದೇವರು, ಗರುಡ ಶೇಷದೇವರು, ರುದ್ರದೇವರು, ಇಂದ್ರದೇವರು, ಇವರು 5 ಜನ ಇದ್ದಾರೆ. ಆಯ್ತಾ? ಶ್ರೀಮದಾಚಾರ್ಯರು ವಾಯುದೇವರು ಅನ್ನೋದಕ್ಕೆ ವಿವಾದ ಇಲ್ಲ. ಪದ್ಮನಾಭ ತೀರ್ಥರು ಶೇಷಾವತಾರಿಗಳು ಅನ್ನೋದಕ್ಕೆ ಸಂದೇಹವೇ ಇಲ್ಲ. ಇನ್ನು ನರಹರಿ ತೀರ್ಥರು, ಮಾಧವ ತೀರ್ಥರು ಅಂತನ್ನೋ ಶಬ್ದಕ್ಕೆ ನಾವೀಗೇನ್ ಮಾಡ್ಬೇಕು, ಗರುಡ ದೇವರೊಬ್ಬರು, ಇನ್ನೊಬ್ರು ಬಿಟ್ಟು ನೆಕ್ಸ್ಟ್ ರುದ್ರದೇವರು ಬರ್ಬೇಕೀಗ. ಸಹಜವಾಗಿ ರುದ್ರದೇವರು ಯಾರು ಅಂತ ಕೇಳಿದ್ರೆ ಮತ್ತೆ ಅಕ್ಷೋಭ ತೀರ್ಥರು ಹೇಳೋದು. ಯಾಕಂದ್ರೆ ಜೈತೀರ್ಥರು ಮತ್ತೆ ಬಂದ್ರು ಅಂದ್ರೆ ಇಂದ್ರದೇವರು ಅಂದ್ಮೇಲೆ ಅವ್ರ ಗುರುಗಳು ಅವರೇ ಬರಬೇಕು, ಅವ್ರು ಬಂದ್ರು ಅಂತ ಹೇಳಿದ್ದ. ಇರ್ಲಿ, ಇದಕ್ಕಂತೂ ಇವ್ರು ನಾವು 4 ಮಂದಿ 5 ಮಂದಿ ಹಿಂಗ್ ತಿಳ್ಕೊಳ್ಳಿಕ್ ಏನು ಬಾಧಕ ಇಲ್ಲ ಅಂತ ಅರ್ಥ. ಓಕೆನಾ? ಮುಂದೆ ಹೋಗೊಂಡ್ ಬರ್ರಿ. ಈಗ ತಸ್ಮಿನ್ ಉದ್ಗೀತ ನಾಮಾನ ಉಪಾಸೀತ ಹರಿಂಪರಂ ಯೋಸೋ ವ್ಯಾನಗತೋ ವಿಷ್ಣು ಸ ವಾಕ್ ಋಕ್ ಸಾಮಗ ಸತಃ. ಈಗೊಂದು ಹೊಸ ಅಂಶ ಹೇಳಿದ್ರು. ಏನಂತ? ಯೋಸೌ ವ್ಯಾನಗತೋ ವಿಷ್ಣು. ನೋಡ್ರಿ, ಯಾರು ವ್ಯಾನನೋ ಅವನೇ ವಾಕ್, ಅವನೇ ಋಕ್, ಅವನೇ ಸಾಮ, ಅವನೇ ಉದ್ಗೀತ ಅಂತ ಹಿಂದೆ ಹೇಳಿದ್ದೆ ನಾ ಮಾತಾಡೋ ಕಾಲಕ್ಕ. ಅದು ಯಾಕ ಅಂದ್ರ ಅಂತರ್ಯಾಮಿಯಾದ ಭಗವಂತನ ಅಭಿಪ್ರಾಯದಲ್ಲಿ ಇದನ್ನು ಬಳಸ್ತಾರೆ ಶ್ರೀಮದಾಚಾರ್ಯ. ಯೋಸೌ ವ್ಯಾನಗತೋ ವಿಷ್ಣು, ವ್ಯಾನನಲ್ಲಿ ಇದ್ದ ವ್ಯಾನನಾಮಕನಾದ ಪರಮಾತ್ಮನು ಏನಿದ್ದಾನೋ ಆ ಪರಮಾತ್ಮನೇ ವಾಕ್, ಅವನಿಗೆ ವಾಕ್ ಅಂತ ಮತ್ತೊಂದು ಹೆಸರು. ಅವನೇ ಋಕ್, ಅವನೇ ಸಾಮ, ಅವನೇ ಉದ್ಗೀತ. ಸೈವ ಏಕಃ ತಸ್ಮಾತ್, ಅವನೇ ಎಲ್ಲವೂ, ಒಬ್ಬನೇ ಆಗಿದ್ದಾನೆ. ಯಾಕೆ ಹೆಂಗ್ ಹೇಳಿದ್ರು? ಇದೇನು ವಿಷಯ? ಇದು ಪ್ರಶ್ನೆ ಬಂತೀಗ. ಅಲ್ರಿ, ನೀವು ಸರಳವಾಗಿ ಏನ್ ಮಾಡಿದ್ರಿ ಅಂದ್ರೆ, ದೇಹದಲ್ಲಿದ್ದ ವ್ಯಾನನಾಮಕ ವಾಯುದೇವರು, ಅವರಿಂದ ಮಾತಿನ ಕ್ರಿಯೆ, ಆ ಮಾತಿನ ಪ್ರಕ್ರಿಯೆ ವೇದ, ವೇದದಲ್ಲಿ ಆರೂಢವಾದ ಸಂಗೀತ, ಸಂಗೀತದ ಏಕದೇಶವಾದ ಉದ್ಗೀತ ಅಂತ ಹೇಳಿ ಪ್ರಾಣದೇವರಲ್ಲಿ ಚಿಂತನೆ ತಂದು ಬಿಟ್ಟಿದ್ರಿ. ಈ ಇದ್ದಕ್ಕಿದ್ದಂತೆ ವ್ಯಾನನಲ್ಲಿ ಇದ್ದ ವ್ಯಾನನಾಮಕ ಭಗವಂತ, ವಾಕ್ಯನಲ್ಲಿದ್ದ ವಾಕನಾಮಕ ಭಗವಂತ, ರುಕ್ಕಿನಲ್ಲಿದ್ದ ರುಕ್ನಾಮಕ ಭಗವಂತ, ಸಾಮದಲ್ಲಿದ್ದ ಸಾಮನಾಮಕ ಭಗವಂತ, ಉದ್ಗೀತನಾದ ಭಗವಂತ, ಉದ್ಗೀತನಲ್ಲಿದ್ದ ಉದ್ಗೀತ ಅಲ್ಲ ಮತ್ತ ಉದ್ಗೀತನಾದ ಭಗವಂತ. ಹಿಂಗ್ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ, ಒಂದು ವೇಳೆ ವ್ಯಾನನಾಮಕ ವಾಯುದೇವರಿಂದ ವಾಕ್ ಪ್ರವೃತ್ತಿ ಆಗ್ತದ ಅಂತಂದ್ರೆ ವಾಯುದೇವರು ಸ್ವತಂತ್ರರೋ ಅನ್ನುವಂತಹ ಅಂಶ ನಿಮ್ಮ ತಲೆಯಲ್ಲಿ ಬರಬಾರದು. ಅಲ್ಲ, ಮಾತಿನ ಉಚ್ಚಾರಣೆ ಎಲ್ಲ ನಮಗೆ ವಾಯುದೇವರಿಂದ ಆಗ್ತದ ಅಂತ ಹೇಳ್ಬಿಟ್ರೆ ಹಂಗಾರೆ ಪರಮಾತ್ಮನ ಭಾಗ. ವ್ಯಾನಗತ, ವ್ಯಾನನಲ್ಲಿದ್ದ ವ್ಯಾನನಾಮಕ ವಾಯುದೇವ ಪರಮಾತ್ಮ ಇದ್ದಾನಲ್ಲ, ಅವನಿಂದ ವಾಕ್. ಆ ವಾಕ್ಯನಲ್ಲಿದ್ದ ವಾಕ್ನಾಮಕ ಭಗವಂತನಿದ್ದಾನಲ್ಲ, ಅವನಿಂದ ರುಕ್. ಆ ರುಕ್ಗಳಲ್ಲಿರುವಂತಹ ರುಕ್ ಇದ್ದಾನಲ್ಲ, ಅವನಿಂದ ಸಾಮ. ಸಾಮದಲ್ಲಿದ್ದ ಸಾಮನಿದ್ದಾನಲ್ಲ, ಅವನಿಂದ ಉದ್ಗೀತ ಅಂತ ಹೀಗೆ ತದಂತರ್ಗತನಾದ ಭಗವಂತನನ್ನ ತಿಳಿಬೇಕು, ಭಗವಂತನನ್ನ ಬಿಟ್ಟಲ್ಲ ಅನ್ನೋ ಅಂಶವನ್ನು ಹೇಳಿದ್ದಾರೆ. ಅದಕ್ಕೆ ಕೊನೆಯದು ಉದ್ಗೀತೇಚ ಸೈವೈಕಃ ತಸ್ಮಾತ್ ವ್ಯಾನಾಧಿ ತತ್ಕ್ರಿಯಾ. ತಸ್ಮಾತ್ ಆ ಪರಮಾತ್ಮನಿಂದ, ವ್ಯಾನಾತ್ ಈಗ ನಾವೇನ್ ತಿಳ್ಕೊಂಡಿದ್ದೀವಿ ಪ್ರಾಣದೇವರು, ಅವರಿಂದ ಕ್ರಿಯಾ ಎಲ್ಲ ಕ್ರಿಯೆಗಳಾಗ್ತಾವ. ಆ ವ್ಯಾನನಾಮಕ ಪರಮಾತ್ಮನಿಂದ ಈ ವ್ಯಾನನಾಮಕ ವಾಯುದೇವರು ಕೆಲಸ ಮಾಡ್ತಾರ. ಅರ್ಥ ಆಯ್ತಲ್ಲ ವಿಷಯ? ಮುಂದೆ ಹೋಗೋಣಂತ. ಇದು ಇಷ್ಟು ಏನಾತ್ರಿ, ದೇಹದಲ್ಲಿದ್ದ ಅಧ್ಯಾತ್ಮದಲ್ಲಿದ್ದ ವ್ಯಾನದೇವರಿಂದ ನಡೆಯುವ ಜ್ಞಾನ ಕ್ರಿಯೆ ಆಯ್ತು. ಜ್ಞಾನದ ಕೆಲಸ ಮುಗಿದೋಯ್ತು. ಯಾಕೆ ವೇದೋಚ್ಚಾರಣ, ಮಂತ್ರೋಚ್ಚಾರಣೆ ಎಲ್ಲ ಆಯ್ತು. ಇನ್ನು ದೇಹದಿಂದ ನಡೆಯುವಂತಹ ಬಲದ ಕೆಲಸ ಅದಲ್ಲ, ಅದನ್ನು ಹೇಳ್ತಾರೆ. ಅಥೋ ಯಾನ್ಯನ್ಯಾನಿ ವೀರ್ಯವಂತಿ ಕರ್ಮಾಣಿ.
ದೇಹದಲ್ಲಿ ಬಲವನ್ನ ಅವಲಂಬಿಸಿಕೊಂಡು ಆಗುವಂತಹ ಕೆಲಸಗಳಿರವಲ್ಲ. ಉಪನಿಷತ್ ಶುರುವಾಗಿದೆ 290 ಪೇಜ್ ನಂಬರ್ ಉಪ ಅಥೋ ಯಾನಿ ಅನ್ಯಾನಿ ವೀರ್ಯವಂತಿ ಕರ್ಮಾಣಿ. ವೀರ್ಯವಂತಿ ಅಂದ್ರ ಬಲವನ್ನ ಅವಲಂಬಿಸಿಕೊಂಡು ಮಾಡುವ ಕೆಲಸ. ಅಕ್ಕಿ ಚೀಲ ಎತ್ತಬೇಕಾಗಿದೆ, ಹೆಂಗ ಋಗ್ವೇದ ಮಂತ್ರ ಅಂದ ಎತ್ತತೀರೋ, ಏನ್ ಆಪೋ ಹಿಟ್ಟ ಮಯೋಭವ ಅಂತ ಮಂತ್ರ ಅಂತೀರೋ ಏನ್ರಿ? ಆಲೋರಾಚಾರ ಮಾವಿನಕಾಯಿ ಉದುರಿಸ್ಬೇಕಾಗಿದೆ ಗಿಡದಾಗಿಂದ, ಮಂತ್ರಕ್ಕೆ ಮಾವಿನಕಾಯಿ ಉದುರ್ತಾವೇನ ಗಿಡದಾಗಿನ? ಹೇಳ್ರಿ ಮತ್ತೆ. ಹಂಗಿದ್ರೆ ಕಾಲು ಹೊಡಿಬೇಕಾಗ್ತದ, ಕೋಲ್ ತಗೊಂಡು ಹೊಡಿಬೇಕಾಗ್ತದ ಅಲ್ವಾ? ಮಂತ್ರಕ್ಕೆ ಮಾವಿನಕಾಯಿ ಉದರಂಗಿಲ್ಲ ಅಂತ ಹೇಳಿದ್ ಇದೇ ಅಭಿಪ್ರಾಯದಲ್ಲಿ. ದೇಹದ ಬಲ ಬೇಕು. ಹಾಗಾದ್ರೆ ಕರ್ಮಾಣಿ ಒಂದೆರಡು ದೃಷ್ಟಾಂತ ಹೇಳಿ ನೋಡಂತ. ದೃಷ್ಟಾಂತ ಹೇಳ್ತೀನಿ ತಗೋ. ಏನು? ಯಥಾ ಅಗ್ನೇಹೇ ಮಂಥನಂ. ಅರಣಿ ಮಥನ ಮಾಡ್ಬೇಕ್ರಿ ದೇಹದ. ಇದು ಏನಂತಾರ ಅಗ್ನಿ, ಯಜ್ಞಕ್ಕೆ ಬೇಕಾಗುವ ಅಗ್ನಿಯನ್ನು ಉತ್ಪಾದನೆ ಮಾಡುವಾಗ ಎರಡು ಸಮಿತಿಗಳನ್ನು ಹಿಡ್ಕೊಂಡು ತಿಕ್ಬೇಕ್ರಿ. ಹೆಂಗ್ ತಿಕ್ಬೇಕು ಅಂದ್ರೆ ಎರಡರ ಘರ್ಷಣೆಯಿಂದ ಬೆಂಕಿ ಬರ್ಬೇಕ್ರಿ. ಅದನ್ನ ಸುಮ್ನೆ ಹಿಂಗ್ ಹಿಡ್ಕೊಂಡು ಅಗ್ನಿವೀಳೆ ಪುರೋಹಿತಂ ಬರ್ಲಿಲ್ಲ ಅದು. ಅದಕ್ಕೆ ಏನ್ ಮಾಡ್ಯಾರ ಅಂದ್ರೆ ವೇದ ಹೇಳ್ಕೋತ ಘರ್ಷಣಾ ಮಾಡ್ರಿ ಅಂತ ಹೇಳ್ಯಾರ. ಅರ್ಥ ಆಯ್ತಾ? ನೋಡ್ತೀರಿ ಅಲ್ಲೆಲ್ಲ ವಿಡಿಯೋಗಳು ಬರ್ತಿರ್ತಾವ. ಆ ಅರಡಿ ಮಥನದ ಮಂತ್ರ ಹುಟ್ಟಿಸೋದು ಬಹಳ ಕಷ್ಟದ್ರಿ, ಬಹಳ ದೊಡ್ಡ ವಿಷಯ ಅದ ಅದು. ಎರಡೂ ಕೈಗಳಿಂದ ತಾಕತ್ ಹಾಕಿ ಎಬ್ಬಸ್ಬೇಕು ಅದಕ್ಕೆ. ಅರಣಿ ಮಥನ ಯಥಾ ಅಗ್ನೇಯ ಮಥನ. ಆಜೇಹೇ ಸರಣಂ. ಯುದ್ಧಕ್ಕೆ ಹೋಗ್ಬೇಕ್ರಿ. ಯುದ್ಧಕ್ ಆಜಿ ಅಂದ್ರೆ ಯುದ್ಧ. ಆಜೇಹೇ ಸರಣಂ ಅಂದ್ರೆ ಯುದ್ಧಕ್ಕೆ ಹೋಗುವಿಕೆ. ಹೋಗ್ರಿ ನೋಡಂತ ಯುದ್ಧಕ್ಕೆ. ಏನ್ ಕೈಯ ಖಡ್ಗ ಹಿಡಿಲಿಕ್ಕೆ ಬರುದಿಲ್ಲ, ಬಿಲ್ಲು ಬಾಣ ಎತ್ತಲಿಕ್ಕೆ ಬರುದಿಲ್ಲ, ರಥದ ಮೇಲೆ ಕೂತ್ರೆ ಅಳ್ಳಾಡ್ತಾನ ಅವ. ಹೋಗಿ ಯುದ್ಧಕ್ಕೆ ಹೋಗೋವಂತ. ಯುದ್ಧಕ್ಕೆ ಹೋಗ್ಬೇಕಾಗಿದೆ, ಆನಿ ಮೇಲೆ ಕುದುರೆ ಮೇಲೆ ಹತ್ಲಿಕ್ಕೆ ಬರುವಂತಾಗಿದ್ರಿ ಅವ್ನು. ಅಪ್ಪಿ ನೀ ಯುದ್ಧಕ್ಕೆ ಲಾಯಕ್ಕಿಲ್ಲ ಅಲ್ಲ, ಲಗ್ನ ಮಾಡ್ಕೊಳಿಕ್ಕೂ ಲಾಯಕ್ಕಿಲ್ಲ. ಯಾಕೆ ಲಗ್ನ ಮಾಡ್ಕೊಬೇಕಾದ್ರೆ ಕೊಡಿ ಕುದುರೆಗಾರ ಹತ್ಬೇಕಾಗ್ತದ ನೀನು. ಗುಡುಸವಾರ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಬಲ ಇರ್ಬೇಕು. ಅಂದ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬಲಿಷ್ಠರಾದವರೇ ಯುದ್ಧಕ್ಕೆ ಹೋಗ್ಬೇಕು. ಸರಿ, ಅರಣಿ ಮಥನದಂತಹ ಕೆಲಸ ಇರಬಹುದು, ಯುದ್ಧಕ್ಕೆ ಹೋಗುವುದಿರಬಹುದು, ಅಥವಾ ದೃಢಸ್ಯ ಧನುಷಃ ಆಯನಂ. ಏನ್ ಆಶ್ಚರ್ಯ! ಒಂದು ಬಿಲ್ಲು ಅದು ಇಟ್ಟದ್ದನ್ನ ಎತ್ತಿ ಅದನ್ನ ಮಣಿಸಿ ಅದಕ್ಕೆ ಹಗ್ಗ ಕಟ್ಟುವ ಪ್ರಕ್ರಿಯೆ ಇರಬಹುದು. ಬಲವೇ ಬೇಕಿದಕ್ಕೆ, ಇದಕ್ಕೆ ಬಲವೇ ಬೇಕು. ಅಪ್ರಾಣನ್ ಅನಪಾನನ್ ತಾನಿ ಕರೋತಿತ್ಯೇತಸ್ಯ ಹೇತೋಹೋ ವ್ಯಾನಮೇವ ಉದ್ಗೀತಮುಪಾಸೀತ. ಆಗ ಮಾಡುವಾಗ ಉಸಿರು ಬಿಗಿ ಹಿಡದೆ ಮಾಡಬೇಕು. ಏನ್ ಮಾಡುವಾಗ ಧನಸ್ಸು ಬಿಲ್ಲದ ಅದನ್ನ ಬಾಗಿಸಿ ಹಗ್ಗ ಕಟ್ಟಬೇಕು. ಹಾ 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 ಅನ್ಕೋತ ಕಟ್ಟಿದ್ರೆ ಏನ್ರಿ ಸರಾಫ್ ಅವ್ರ ಹಾ 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 ಬರೋದಿಲ್ಲ. ಪೂರ್ಣ ಉಸಿರು ಬಿಗಿ ಹಿಡಿದು ಕಟ್ಟಬೇಕು. ಸರಿ ಆಯ್ತ? ಒಂದು. ಇನ್ನ ಯುದ್ಧಕ್ಕೆ ಹೋಗ್ಬೇಕಾಗ್ಯದ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೋರಾಟ ಮಾಡೋ ತನಕ ಯಾವ್ದು ನೆನಪಿರಂಗಿಲ್ಲ. ಅವನು ಉಸಿರಾಡ್ಸೋದಕ್ಕೆ ನೆನಪಿರಂಗಿಲ್ಲ. ಅವನು ಹೋರಾಟ ಅಷ್ಟ ಕೆಲಸ. ಅಂದಮೇಲೆ ಈ ಮೂರು ಕೆಲಸಗಳು ಬಲದ ಮೇಲೆ ಅವಲಂಬಿಸಿದ ಕೆಲಸಗಳು. ಇದನ್ನ ಈ ಬಲಾವಲಂಬಿಯಾದ್ದರಿಂದ ಇಲ್ಲಿ ಪ್ರಾಣಾಪಾನರನ್ನು ಮರೆತು ಗೌಣವಾಗಿಸಿ ಈ ಕಾರಣಕ್ಕೆ ವ್ಯಾನರನ್ನ ಮುಂದಿಟ್ಟುಕೊಂಡು ಮಾಡ್ತಾರ. ಸೊ ವ್ಯಾನನಲ್ಲಿ ಉದ್ಗೀತ ನಾಮಕ ಭಗವಂತನ ಉಪಾಸನ ಮಾಡ್ರಿ. ದೇಹದಿಂದಾಗುವ ಜ್ಞಾನ ಕಾರ್ಯವಿರಬಹುದು, ಬಲ ಕಾರ್ಯವಿರಬಹುದು. ಎರಡರಲ್ಲೂ ಕೂಡ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಧ್ಯಾನದಲ್ಲಿ ಭಗವಂತನ ಉಪಾಸನ ಮಾಡ್ರಿ ಅಂತ ಹೇಳಿದ್ದಾರೆ. ಒಂದ್ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಹೋಗಿ ಮತ್ತು ಸಿಲೆಬಸ್ ಬರೋಣಂತ. ಏನು ಅಂತ ಕೇಳಿದ್ರೆ ಏನ್ರಿ, ರಾಮಾಯಣದಾಗ ಏನಾತು ಅಂತ ಕೇಳಿದ್ರೆ, ರಾಮದೇವರು ಸೀತಾನ್ ವಿವಾಹ ಮಾಡ್ಕೊಳ್ಳಿಕ್ ಬಂದಾಗ ಏನೋ ಎತ್ತಿದ್ರಂತಲ್ಲ, ಬಿಲ್ಲ ಎತ್ತಿದ್ರಲ್ಲ. ಮತ್ತ ಏನ್ರಿ ಮಿಸ್ಟರ್ ಮುರಳೀಧರ್ ಸರಾಫ್ ಏನ್ ಮಾಡಿದ್ರು? ಬಿಲ್ ಶಿವಧನಸ್ಸು. ದೃಢಸ್ಯ ಧನುಷಃ ಆಯನಂ. ಅದು ಎಷ್ಟು ಬಿಲ್ ಭಾರಿ ಗಟ್ಟಿ ಇತ್ತು ಅಂತ ಕೇಳಿದ್ರೆ ಅದನ್ನ ಎಳ್ಕೊಂಡು ಬರ್ಲಿಕ್ಕೆ 500 ಮಂದಿ 5,000 ಮಂದಿ ಬೇಕಾಗ್ತಿತ್ತಂತ. ಅದಕ್ಕೆ ಅಥವಾ 500 ಮಂದಿ ಇರ್ಬೇಕು, ಲಕ್ಷ ಇಲ್ಲ. ಅಂತೂ ಅನೇಕ ಜನ ಸೈನಿಕರು ಸೇರ್ಕೊಂಡು ಅದನ್ನ ಎಳ್ಕೊಂಡು ಬಂದು ತಂದಿರ್ಬೇಕಂತದನ್ನ. ಎತ್ತೋದಂತೂ ದೂರೇ ಉಳಿತು. ಉಳಿದವ್ರು ಬಂದವ್ರೆಲ್ಲ ಹೊಡ್ಸ್ಕೊಂಡು ಹೋಗಿದ್ರೆ ಆ ಕಾರ್ಯಕ್ರಮ ಗೊತ್ತದ ನಮಗೆ. ಅಂತಹ ದೃಢಸ್ಯ ಧನುಷಃ ಆಯನಂ. ರಾಮದೇವರು ಹಿಂಗ ಸರಳ ಅಟಿ ಸಾಮಾನ್ಯ ಎತ್ತಿ ಹಿಂಗಂದ ಕಟ್ಟಿ ಲಠ್ ಮುರಿದೋಗ್ಬಿಡ್ತು. ವ್ಯಾನನಲ್ಲಿ ಇರುವ ವ್ಯಾನನಾಮಕನಾದ ಭಗವಂತನಿಂದಲೇ ಈ ಕಲಶಗಳಾಗ್ತದ ಅನ್ನೋದಕ್ಕೆ ಇದು ದೃಷ್ಟಾಂತ.
ಏನು ವ್ಯಾನನಲ್ಲಿ ಇದ್ದ ವ್ಯಾನ ನಾಮಕನಾದ ಭಗವಂತನಿಂದಲೇ ಈ ಕೆಲಸ ಆಗ್ತದ. ದೃಷ್ಟಾಂತ ಯಾವುದು? ರಾಮಾಯಣ ಆಯ್ತಲ್ಲ. ಮತ್ತೆ ಮುಖ್ಯ ಪ್ರಾಣದೇವರು ಕೆಲಸ ಮಾಡಿಲ್ಲ ಇಲ್ಲಿ, ಸ್ವಯಂ ರಾಮನೇ ಮಾಡ್ಯಾನ. ಅಂದ್ಮೇಲೆ ವ್ಯಾನಾಂತರ್ಗತ ವ್ಯಾನ ಅಂತ ಅರ್ಥ. ಸರಿ ಆತ. ಕೃಷ್ಣಾವತಾರದಲ್ಲಿ ಅವ ಪುಣ್ಯಾತ್ಮ ಕಂಸ ಒಂದು ಧನುಸ್ ಇಟ್ಟಿದ್ದರಿ. ಅವ ಅದನ್ನು ಎತ್ತಿದ ಕೃಷ್ಣ. ಎತ್ತಿ ಹಿಂಗಂದ್ ಲಟ್ ಅನ್ಸ್ಬಿಟ್ಟ. ಅಲ್ಲೂ ದೃಢಸ್ಯ ಧನುಷಃ ಆಯನಂ ಅಂತ ಮುಗಿತನ. ಮತ್ತೊಂದು ಕೆಲಸ ಮಾಡೋಣಂತ. ಏನಾತು ಅಂತಂದ್ರೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತನ್ನುವಲ್ಲಿ ವ್ಯಾನ ಅಂತಂದ್ರೆ ಮುಖ್ಯ ಪ್ರಾಣದೇವರು, ಸಮಾನ ಅಂತಂದ್ರೆ ಇಂದ್ರದೇವರು ಅಂತ ಹೇಳಿದ್ವಲ್ವಾ. ದೃಢಸ್ಯ ಧನುಷಃ ಆಯನಮನ್ನಮನ್ನುವಲ್ಲಿ ದ್ರೌಪದೀ ದೇವಿಯ ಸ್ವಯಂವರಕ್ಕೆ ಹೋದಾಗ ಭೀಮ ಮತ್ತು ಅರ್ಜುನರು ಇಬ್ಬರೇ ಎದ್ದು ಆ ಬಿಲ್ಲಿನ ಕಡೆಗೆ ನಡೆದುಕೊಂಡು ಬಂದು, ಧರ್ಮರಾಜ ಬರಲಿಲ್ಲ, ನಕುಲ ಸಹದೇವರು ಬರಲಿಲ್ಲ, ಕೇವಲ ಬಂದದ್ದು ಯಾರು? ಭೀಮ ಮತ್ತು ಅರ್ಜುನ ಬಂದು ಈ ಭೀಮ ಅರ್ಜುನರಿಬ್ಬರು ಕೃಷ್ಣನ ಫೇಸ್ ನೋಡಿ, ಶ್ರೀಮದ್ ಆಚಾರ್ಯ ತಾತ್ಪರ್ಯ ನಾನು ಪ್ರವಚನ ಮಾಡೋಕಲ್ಲ ಕೇಳಿದ್ದೀನಿ, ಇವ್ರ ಫೇಸ್ ಅವರು, ಅವ್ರ ಫೇಸ್ ಇವ್ರು ನೋಡಿದರಂತ. ಕೃಷ್ಣ ಭೀಮಸೇನ ದೇವರನ್ನ ಕೃಷ್ಣ ಅರ್ಜುನ್ ನೋಡಿದ. ಅರ್ಜುನ ಕೃಷ್ಣನಿಗೆ ಭೀಮಸೇನ ಕೇಳಿದಂತ, ನಾನು ಎತ್ತಲೋ ಬಿಲ್ಲನ್ನು ಅಂತ. ಅವಶ್ಯವಾಗಿ ಎತ್ತು ಅಂತ ಭೀಮಸೇನ ದೇವರು ಪರ್ಮಿಷನ್ ಕೊಟ್ಟ ಮೇಲೆ ಇಂದ್ರದೇವರು ಬಿಲ್ಲು ಎತ್ತಿ ಅದನ್ನ ವೇದ ಲಕ್ಷ್ಯ ಮಾಡಿದರು ಅಂತಿದೆ. ಹಾಗಾದರೆ ವ್ಯಾನನಾಮಕನಾದ ಕೃಷ್ಣ ವ್ಯಾನನಾಮಕನಾದ ಮುಖ್ಯ ಪ್ರಾಣದೇವರು ನೋಡಿದಾಗ, ಈ ವ್ಯಾನನಾಮಕ ಮುಖ್ಯ ಪ್ರಾಣದೇವರು ಸಮಾನನೆನಿಸಿದ ಇಂದ್ರನನ್ನು ನೋಡಿದಾಗ ದೃಢಸ್ಯ ಧನುಷಃ ಆಯನಂ, ಗಟ್ಟಿಯಾದ ಧನಸ್ಸನ್ನು ಎತ್ತಿ ಕಟ್ಟಿದರು, ಅದಕ್ಕೆ ಲಕ್ಷವೇಧವನ್ನ ಮಾಡಿದರು ಅನ್ನುವಂತಹ ಅರ್ಥವನ್ನು ಇಲ್ಲಿ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಇಂಥ ಮುಖ್ಯ ಪ್ರಾಣದೇವರಲ್ಲಿ ಉದ್ಗೀತ ನಾಮಕನಾದ ಪರಮಾತ್ಮನ ಉಪಾಸನೆಯನ್ನ ಮಾಡ್ರಿ, ಉಪಾಸೀತ ಅಂತ ಇಷ್ಟು ತಾತ್ಪರ್ಯ. ನೋಡ್ರಿ ಮುಂದೆ ಈಗ ಅಲ್ಲೇನಂತಾರ ಆಚಾರ್ಯ, ಇದಕ್ಕೆ ಭಾಷ್ಯ ಬರೀತಾರೆ. ಈ ಭಾಷ್ಯವನ್ನು ನೋಡ್ರಿ. ಉದ್ಗೀತ ನಾಮ ಭಗವಾನ್ ಸ್ಥಿತೋ ವ್ಯಾನಾದಿ ಪಂಚಕೆ. ಸ್ಪಷ್ಟ ನೋಡ್ರಿ. ಉದ್ಗೀತ ನಾಮ ಭಗವಾನ್, ಉದ್ಗೀತ ನಾಮಕನಾದ ಭಗವಂತ ವ್ಯಾನಾದಿ ಪಂಚಕಗಳಲ್ಲಿ ಇದ್ದಾನ. ಎಲ್ಲಿ? ವ್ಯಾನ, ವಾಕ್, ರುಕ್, ಸಾಮ, ಉದ್ಗೀತ. ಮತ್ತು ಉದ್ಗೀತನಲ್ಲೂ ಉದ್ಗೀತನಿದ್ದಾನ ಅಂತ ಹೇಳಿದ್ರೆ, ಈಗ ಆ ಉದ್ಗೀತನೆಂಬುದು ಮುಖ್ಯ ಪ್ರಾಣ ರೂಪ ಆಗ್ಬೇಕು, ಅದರೊಳಗೂ ಪರಮಾತ್ಮ ಇದ್ದಾನ ಅಂತ ಒಂದು ಹೊಸ ಅಂಶ ಸೇರಿಸ್ಕೋಬೇಕು. ಇರ್ಲಿ, ವ್ಯಾನ, ಋಕ್ ಮತ್ತ ವ್ಯಾನ, ವಾಕ್, ರುಕ್, ಸಾಮ, ಉದ್ಗೀತ, ಈ ಐದರಲ್ಲೂ, ಐದು ಮುಖ್ಯ ಪ್ರಾಣನ ರೂಪದಲ್ಲೂ ಕೂಡ ಯಾರಿದ್ದಾರ? ಪರಮಾತ್ಮ ಇದ್ದಾನ. ಸರಿ ಆಯ್ತಾ? ವಿಷಯ ತಿಳಿತಾ? ಈಗ ಏನ್ ತಿಳಿದಿಲ್ಲ, ಏನ್ ನೋಟ್ ಮಾಡ್ಕೊಂಡಿಲ್ಲ ನೀವು, ನಾ ಹೇಳ್ತೀನಿ ಕೇಳ್ರಿ. ಆಗಲೇ ಇಷ್ಟ ಬರ್ಕೊಂಡಿರಿ, ಈಗ ಇಷ್ಟ ಬರ್ಕೋಬೇಕು. ಈಗ ಪ್ರಾಣನ 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 ಹೊಸ 5 ರೂಪಗಳು, ಹೊಸ 5 ರೂಪಗಳು. ವ್ಯಾನ, ವಾಕ್, ರುಕ್, ಸಾಮ, ಉದ್ಗೀತ. ವ್ಯಾನ, ವಾಕ್, ರುಕ್, ಸಾಮ, ಉದ್ಗೀತ. ಈ 5 ರೂಪಗಳಲ್ಲಿ ಅದೇ ಹೆಸರಿನ ಪರಮಾತ್ಮನಿದ್ದಾನೆ. ವಾಕ್ಯ ನೋಡ್ರಿ ಏನಂತಾರೆ. ವೀರ್ಯವತ್ ಕರ್ಮಕೃತ್ ತಸ್ಮಾದ್ ವ್ಯಾನ ಏವ ಉದಾಹೃತಃ. ಅದು ಬಲವನ್ನ ಅವಲಂಬಿಸಿಕೊಂಡು ಮಾಡುವಂತಹ ಕೆಲಸದಲ್ಲಿ ವ್ಯಾನನನ್ನೇ ಇಟ್ಟುಕೊಳ್ಬೇಕು. ಈಗ ಬಂದದ ವಿಷಯ. ವೀರ್ಯವತ್ ಕರ್ಮಕೃತ ಅಂದ್ರೆ ಹಿಂದಿನ ಮಂತ್ರ ಮುಗಿಸ್ಕೊಂಡು ಈ ಮಂತ್ರಕ್ಕೆ ವ್ಯಾಖ್ಯಾನಕ್ಕೆ ಬಂದ ಆಚಾರ 4ನೇ ಮಂತ್ರಕ್ಕೆ ಬಂದಾಗ ಬಲದ ಕೆಲಸವಾದ ಅರಣಿಮಥನ, ಯುದ್ಧಕ್ಕೆ ಹೋಗೋದು, ದೃಢವಾದ ಧನಸ್ಸನ್ನ ಬಗ್ಗಿಸುವುದು, ಇದೆಲ್ಲದಕ್ಕೂ ಕೂಡ ವೀರ್ಯವತ್ ಕರ್ಮಕೃತ್ ತಸ್ಮಾತ್ ವ್ಯಾನ ಏವ ಉದಾಹೃತಃ. ವ್ಯಾನನೇ ಬೇಕು ಅಂದ್ರೆ ವ್ಯಾನನಾಮಕ ಮುಖ್ಯ ಪ್ರಾಣದೇವರು. ತಸ್ಮಾತ್ ವ್ಯಾನಗತಂ ವಿಷ್ಣುಂ ಉಪಾಸೀತೈವ ನಿತ್ಯಶಃ. ನಿತ್ಯದಲ್ಲೂ ಕೂಡ ವ್ಯಾನನಾಮಕ ಪ್ರಾಣದೇವರಲ್ಲಿದ್ದ ವ್ಯಾನ ಅಭಿನ್ನನಾದ ಉದ್ಗೀತನನ್ನ ಉಪಾಸನಾ ಮಾಡ್ರಿ. ವಿಷಯ ಗೊತ್ತಾತ್ ನಿಮ್ಗೆ, ಈಗ ತಿಳಿದದ. ಏನ್ ಸಿಂಪಲ್ ಅದ, ಏನ್ ಬಹಳ ದೊಡ್ಡ ಗದ್ಲಿಲ್ಲ. ಈ 5 ರೂಪಗಳು ಪ್ರಾಣದೇವರದ್ದು, ಅದರಲ್ಲಿ 5 ಭಗವದ್ ರೂಪಗಳು. ವ್ಯಾನನೇ ಬಲಿಷ್ಠವಾದ ದೇಹದ ಕಾರ್ಯವನ್ನ ಮಾಡೋದು ಅಥವಾ ಜ್ಞಾನ ಕಾರ್ಯ ಮಾಡೋದು, ಅಲ್ಲೇ ಉಪಾಸನಾ ಮಾಡ್ರಿ, ಮುಗಿದೋದು. ಈಗೊಂದು ಪ್ರಶ್ನೆ, ತುಂಬಾ ಸೂಕ್ಷ್ಮವಾದ ಪ್ರಮೇಯದ ಪ್ರಾರಂಭ ಅಂತರೂ ಮಾಡ್ತೀನಿ. ಏನಾಗ್ತದೆ ಆಗ್ತದೆ ನೋಡಂತ ಮುಂದಿನ. ಪ್ರಾಣದೇವರ 5 ರೂಪಗಳು. ಪ್ರಾಣದೇವರ 5 ರೂಪಗಳಿವೆ. 5 ರೂಪಗಳಲ್ಲಿ ಪ್ರತ್ಯೇಕವಾಗಿ ಪರಮಾತ್ಮನೇ ಇದ್ದಾನೆ. ವ್ಯಾನನಲ್ಲಿ ಇದ್ದಾನ, ವಾಕ್ಯನಲ್ಲಿ ಇದ್ದಾನ, ರುಕ್ಕಿನಲ್ಲಿ ಇದ್ದಾನ, ಸಾಮದಲ್ಲಿದ್ದಾನ, ಉದ್ಗೀತನಿದ್ದಾನೆ. 5 ಪ್ರಾಣ ರೂಪಗಳು, 5 ಭಗವದ್ ರೂಪಗಳು. ಇದರಲ್ಲಿ ವ್ಯಾನನಿಂದ ಮಾತ್ರ ಬಲದ ಕಾರ್ಯವನ್ನ ಮಾಡ್ತಿದ್ದಾನೆ ಪರಮಾತ್ಮ.
ಹೌದಾ? ಬಲದಿಂದ ಮಾತ್ರ. ಅದೇ ಜ್ಞಾನ ಕಾರ್ಯ ಎಲ್ಲ ಕಾರ್ಯ ಆಗಿದೆ. ಈಗ ಪ್ರಶ್ನೆ ಏನು ಅಂತಂದ್ರೆ, 5 ಸ್ಥಳಗಳಲ್ಲಿ ಇದ್ದ ಭಗವಂತ ಅವ ಭಿನ್ನನೋ ಅಭಿನ್ನನೋ? ಮೊದಲನೇದ್ದು ಭಿನ್ನನೋ ಅಭಿನ್ನನೋ? ಇಲ್ಲಿ ಸಿಂಪಲ್ ಉತ್ತರ ನಿಮಗೆ ಗೊತ್ತಾಗ್ತದೆ. ಅವ ಅಭಿನ್ನ ರೀ ಅಂತಲಿಕ್ಕೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತಡಿ. ಪ್ರಶ್ನೆ ಎಷ್ಟದ ಅಂತಂದ್ರೆ, ಬರೇ ಭಿನ್ನ ಅಭಿನ್ನ ಅಂಬೋದು ಇಷ್ಟ ಇಲ್ಲ. ಏನೇನು ಪ್ರಶ್ನೆ ಅದ ಅಂತಂದ್ರೆ, ಈ 5 ಸ್ಥಳಗಳಲ್ಲಿ ಮುಖ್ಯ ಪ್ರಾಣದೇವರ 5 ರೂಪಗಳಲ್ಲಿ ಇರುವ ಪರಮಾತ್ಮನು ಭಿನ್ನ ಅಂತನ್ನೋದಾದ್ರೆ ಒಂದ್ ಸಮಸ್ಯೆ ಎದುರಾಗೇ ಬಿಡ್ತದೆ. ಅದೇನು ಸಮಸ್ಯೆ ಇಲ್ಲ. ಅಭಿನ್ನ ಅಂತ ಆದ್ರೆ ಏನಾಗ್ತದೆ? ವ್ಯಾನನಲ್ಲಿ ಇದ್ದ ಪರಮಾತ್ಮನಿಗೆ ಮಾತ್ರ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ವಾಕ್ ಋಕ್ ಸಾಮ ಉದ್ಗೀತನಲ್ಲಿದ್ದ ಪರಮಾತ್ಮನಿಗೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ? ಅದು ಅದ ರೀ. ಮತ್ತ ಅದು ಅದ ಇದು ಅದ ಅಂದ್ಮೇಲೆ ಇದು ಯಾಕೆ ವಿಶೇಷ, ಅದು ಯಾಕೆ ಅಲ್ಲ? ಸಮಸ್ಯೆ ಬಂತಲ್ಲ ಮತ್ತಿವೆಲ್ಲ. ಕಲ್ಪನಾ ಬಂತಿಲ್ಲ ವಿಷಯ ಏನಂತ ಹೇಳಿ. ಭೇದದ ಅಂತ ಹೇಳೋಣ ಸ್ವಚ್ಛ ಝಾಳ ಮೊದ್ಲೇ ಪಕ್ಷ. ಭೇದ ಅಸ್ತಿ ಚೇತ್. ಏನ್ ಭೇದದನೋ, ಎದಕ್ ಭೇದದನೋ? ಎಲ್ಲರ ಇಲ್ಲ ವ್ಯಾನನಲ್ಲಿದ್ದ ಭಗವದ್ ರೂಪ ಬ್ಯಾರೆ, ವಾಕ್ ಋಕ್ ಸಾಮ ಉದ್ಗೀತನಲ್ಲಿದ್ದ ಭಗವದ್ ರೂಪ ಬ್ಯಾರೆ ಅಂತಂದು ಬಿಟ್ರೆ ದೇವರ ರೂಪಗಳಲ್ಲಿ ಒಂದು ಶ್ರೇಷ್ಠ, ಇನ್ನೊಂದು ಕನಿಷ್ಠ. ಸಿಂಪಲ್. ಯಾಕೆ ವ್ಯಾನನಲ್ಲಿ ಇದ್ದದ್ದೇ ಶ್ರೇಷ್ಠ ಅದ, ಯಾಕಂದ್ರೆ ಬಲಿಷ್ಠ ಕೆಲಸ ಮಾಡೋದು ಅದೊಂದೇ, ಉಳಿದದ್ ಮಾಡೋದೇ ಇಲ್ಲ ಅಂತ ಆತಲ್ಲ. ಅಂದ್ಮೇಲೆ ಆ ರೂಪ ಶ್ರೇಷ್ಠ, ಉಳಿದದ್ ಕನಿಷ್ಠ ಅಂತ ಆತು. ಶಾಸ್ತ್ರಗಳ ವಿರೋಧ ಬರ್ತದೆ. ಎಲ್ಲಾ ರೂಪಗಳು ಸಮಾನ ಭಗವಂತನಲ್ಲಿ. ಹೌದಾ? ನೋಡ್ರಿ ಕೆಳಗೆ ತಗೊಳ್ರಿ ಏನಂತಾರ. ಯದ್ಯಪೇಕೋ ಹಿ ಭಗವಾನ್ ಸರ್ವದಾ ಸರ್ವವಸ್ತುಗಃ. ಯದ್ಯಪಿ ಏಕೋ ಹಿ ಭಗವಾನ್, ಭೇದ ಒಪ್ಪಲ್ಲ ನಾವು. ಭಗವಂತನ ರೂಪಗಳಲ್ಲಿ ಅಭೇದ ಒಪ್ಪುತ್ತೀವಿ. ಭಗವಾನ್ ಸರ್ವದಾ ಸರ್ವವಸ್ತುಗಃ, ಎಲ್ಲಾ ವಸ್ತುಗಳಲ್ಲಿ ಇದ್ದರೂ ಭಗವಂತನು ಅಭಿನ್ನನೇ. ಯಾವಾಗ್ರಿ ಆಚಾರ? ಸಮ್ಟೈಮ್ ಬೀಂಗ್ ಸ್ವಲ್ಪ ಹೊತ್ತು ಮಾತ್ರ ಏನು ಅಂದ್ರ ಸರ್ವದಾ, ಯಾವಾಗಲೂ ಎಲ್ಲ ವಸ್ತುಗಳಲ್ಲೂ ಇದ್ದ ಭಗವದ್ ರೂಪಗಳು ಒಂದೇ, ಅಭಿನ್ನ. ಅಭಿನ್ನ ಅಂದ್ರೆ ಏನದು ನಮ್ಗೆ ಅರ್ಥ ಆಗಿಲ್ಲ. ಅಭಿನ್ನ ಅಂದ್ರೆ 2 ಮಣ್ಣಿನ ಮುದ್ದಿ ಸೇರಿಸಿ ಪಚಕ್ ಕಣಿಸಿ ಒಂದ್ ಮಾಡೋರು. ಹೆಂಗ್ ಮಾಡೋರು? ಅಭಿನ್ನ ಅಂದ್ರೆ ಏನ್ ಮಾಡೋರು ನೀವು? ರಾಮ ಕೃಷ್ಣ ಅಂತೇಳಿ ಪ್ರತ್ಯೇಕ ರೂಪವ. ರಾಮ ಭಿನ್ನ ಕೃಷ್ಣ, ಕೃಷ್ಣ ಭಿನ್ನ ರಾಮ ಅಂದ್ರೆ ಏನ್ ಮಾಡ್ತೀರಿ? ರಾಮನ್ ಕೈ ಒಳಗೆ ಕೃಷ್ಣನ್ ಕೈ ತೋರಿಸಿ, ಕೃಷ್ಣನ್ ಕೈ ಒಳಗೆ ರಾಮನ್ ಕೈ ತೋರಿಸಿ ಹಿಂಗ್ ಮಾಡ್ತಿರೋ? ಏನ್ ಮಾಡ್ತೀರ? ಇನ್ನಿಷ್ಟು ವಿಕಾರ ಮಾಡ್ತಿರೋ? ಏನ್ ಮಾಡ್ತೀರಿ ಅಂದ್ರೆ ಅದಕ್ಕಂತಾರ ಅನೂನೋದ್ರಿಕ್ತ ಮಹಿಮಾ ನಿರ್ವಿಶೇಷ ಸದೈವ ಚ. ಅನೂನೋದ್ರಿಕ್ತ ಮಹಿಮಾ ನಿರ್ವಿಶೇಷ. ಇಬ್ಬರ ಮಹಿಮೆಯು ಒಂದೇ. ಇವನಲ್ಲಿ ಹೆಚ್ಚದ, ಅವನಲ್ಲಿ ಕಡಿಮೆದ ಅನ್ನಂಗಿಲ್ಲ. ಅಭೇದ ಅಂತ ಹೇಳಿದಾಗ ನಾವು ಯಾವ ಅಭಿಪ್ರಾಯದಲ್ಲಿ ಹೇಳ್ತಿದ್ದೀವಿ ಅಂತ ತಲೆ ಒಳಗೆ ಇಟ್ಕೊಳ್ಬೇಕು. ರಾಮ ಭಿನ್ನ ಕೃಷ್ಣ, ಕೃಷ್ಣ ಭಿನ್ನ ರಾಮ ಅಂದ್ರೆ 2 ಬಟ್ಟಿ ತಗೊಂಡು ಹಿಂಗಿಟ್ಟು ಗಂಟು ಕಟ್ಟಿದಂಗಾಗ್ಲಿ, 2 ಪೇಪರ್ ಮೇಲೆ ಪೇಪರ್ ಇಟ್ಟಂಗಾಗ್ಲಿ ಅಲ್ಲ. ಇವನಲ್ಲಿ ಮಹಿಮಾ ಏನದೋ ಅವನಲ್ಲೂ ಅಷ್ಟೇ ಮಹಿಮಾ ಅದ. ಒಂದು ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಇದಕ್ಕಾಗಿ ನಾವು ಅಭೇದ ಅಂತ ಹೇಳ್ತಿದ್ದೇವೆ. ಸರಿನಾ? ಇನ್ನು ನಿರ್ವಿಶೇಷ, ಹೆಚ್ಚಳ ಇಲ್ಲ. ಕೃಷ್ಣನಲ್ಲಿ ಒಂದೇನೋ ಹೆಚ್ಚಳ ಇದೆ, ರಾಮನಲ್ಲಿ ಇಲ್ಲ. ರಾಮನಲ್ಲಿ ಒಂದೇನೋ ಹೆಚ್ಚು ವಿಶೇಷ ಇದೆ, ಇವನಲ್ಲಿ ಇಲ್ಲ. ಅದು ಅಲ್ಲ, ಆ ಅಭಿಪ್ರಾಯನೂ ಅಲ್ಲ. ಅದರಿಂದ ಅಭಿನ್ನ ಅಂದ್ರೆ ಇವನಲ್ಲೊಂದೇನೋ ಹೆಚ್ಚಿದೆ, ಅವನಲ್ಲಿ ಕಡಿಮೆ ಇದೆ ಅಂತೂ ಅರ್ಥ ಅಲ್ಲ. ಇವನಲ್ಲೊಂದು ಮಹಿಮಾ ಬ್ಯಾರೆ ಅದ, ಅವನಲ್ಲೊಂದು ಮಹಿಮಾ ಬ್ಯಾರೆ ಅದ ಅಂತಲ್ಲ. ಎರಡವೂ ಒಂದೇ. ಮುಂದೆ ತಥಾಪಿ. ಹಂಗಾದ್ರೆ ಅಂದ್ರೆ ಅಪೃಥಕ್ತ್ವೇಪಿ ತೆಳಗದನ ಅದು. ತಥಾಪಿ ಉಚ್ಚತೆ ಹ್ಯಪೃಥಕ್ ಅಂತ ತೆಳಗದ ನೋಡಿ, ಅದನ್ನ ತಗೋಬೇಕಾಗ್ತದೆ. ತಥಾಪಿ ಅಪೃಥಕ್ತ್ವೇಪಿ. ವಾಸ್ತವಿಕವಾಗಿ ವ್ಯಾನ ವಾಕ್ ಋಕ ಸಾಮ ಉದ್ಗೀತದಲ್ಲಿ ಭಿನ್ನನಲ್ಲದೆ ಇದ್ರು ಭಗವಂತನು, ಅಭಿನ್ನನೆಯಾಗಿದ್ರು. ಹೆಸರುಗಳು ಬೇರೆ, ಕೆಲಸಗಳು ಬೇರೆ. ಯಾಕಂದ್ರೆ ತತ್ಕ್ರಿಯಾಭೇದಾತ್ ನಾಮರೂಪಾದಿಕಂ ಪೃಥಕ್ ಉಚ್ಚತೆ. ಬ್ಯೂಟಿಫುಲ್ ಆದ ಒಂದು ವಿಷಯ. ಏನದ ಅಂತಂದ್ರೆ ಆಚಾರ್ಯರು ದೇವರ ರಹಸ್ಯವನ್ನು ತಿಳಿಸಿಕೊಡ್ಲಿಕ್ಕತ್ತಾರ. ಕ್ರಿಯಾಭೇದಾತ್ ನಾಮಭೇದ ರೂಪಭೇದ. ಹೊಸ ಅಂಶ. ಏನ್ ಅಂಶ ಅದು? ಕೆಲಸವು ಭಿನ್ನ ಭಿನ್ನವಾಗಿ ನಡೆಯುತ್ತದೆ. ಆದ್ದರಿಂದ ಹೆಸರೂ ಬೇರೆ ಕೊಡಬೇಕು, ರೂಪವೂ ಬೇರೆ ಇದೆ ಅಂತ ತಿಳ್ಕೊಬೇಕಷ್ಟೆ. ಉದಾಹರಣೆಗೆ ಏನು ಅಂದ್ರೆ ತಿಳಿಸ್ಲಿಕ್ಕೆ, ವೇದವ್ಯಾಸರಾಗಿ ಮಹಾಭಾರತವನ್ನು ಬರೆದರು, ವೇದವ್ಯಾಸರಾಗಿ ಬ್ರಹ್ಮಸೂತ್ರಗಳನ್ನು ಬರೆದರು, ವೇದವ್ಯಾಸರಾಗಿ ಪುರಾಣಗಳನ್ನು ಬರೆದರು. ಯದ್ಯಪಿ ವ್ಯಾಸಾಭಿನ್ನ ಕೃಷ್ಣ, ಕೃಷ್ಣಾಭಿನ್ನ ಪರಶುರಾಮ. ಆದರೆ ಇಬ್ಬರೂ ಅಭಿನ್ನರಾಗಿದ್ರು ಕೂಡ ಕ್ರಿಯಾಭೇದಾತ, ಕೆಲಸ ಬೇರೆ ಅದ. ಏನ್ ಕೆಲಸ ಬೇರೆ ಅದ? ಕೃಷ್ಣ ಕೈಯಾಗ ಪೇಪರು ಪೆನ್ ಹಿಡ್ಕೊಂಡು ಬೆಡ್ ಲ್ಯಾಂಪ್ ಇಟ್ಕೊಂಡು ಪುಸ್ತಕ ಬರೆದಿಲ್ಲ ಅವನು ಕೂತ್ಕೊಂಡು. ಆ ಕೆಲಸ ಮಾಡ್ಲಿಲ್ಲ. ಕೆಲಸ ಮಾಡಿದ್ದು ವ್ಯಾಸರು. ಸೊ ಕ್ರಿಯಾಭೇದದಿಂದಾಗಿ ಈ ಭಗವಂತನನ್ನು ನಾನು ಓ ಗ್ರಂಥಕರ್ತನೇ ಅಂತ ಕರಿತೀನಿ. ಕೃಷ್ಣ
ಅರ್ಜುನ ರಥದ ಮೇಲೆ ಕುಳಿತುಕೊಂಡು ಜಟಕಾ ಓಡಿಸಿದ. ಜಟಕಾ ಸಾಬಿಯಾದವ ದೇವರು, ತಿಳಿಬೇಕಿಲ್ ಮತ್ತೆ ಲಘು ಸಾರಥಿಯಾದವ. ಸಾರಥಿ ವ್ಯಾಸನ ಕೆಲಸ ಮಾಡ್ಲಿಲ್ಲ. ಸೊ ಇವನಿಗೆ ಓ ಕೃಷ್ಣನೇ ಪಾರ್ಥ ಸಾರಥಿ ಅಂತ ಕರೆದದ್ದು. ಅರ್ಥ ಆಯ್ತಾ? ಸೊ ಕ್ರಿಯಾಭೇದ ಇದ್ದದ್ದರಿಂದಾಗಿ ನಾಮಭೇದ ರೂಪಭೇದ ಬಂತು. ತಿಳಿತಾ? ಎಷ್ಟು ಅದ್ಭುತವಾಗಿದೆ ಅಂತ ತಿಳ್ಕೊಂಡು ಹೇಳಿ. ಕ್ರಿಯಾಭೇದಾತ್ ನಾಮರೂಪಾಧಿಕಂ ಪೃಥಕ್ ಉಚ್ಯತೆ. ಯಾಕೆ ಹಿಂಗ? ಪೂರ್ಣೈಶ್ವರ್ಯೈಕ ಹೇತುತಃ. ಇದ್ರ ಮುಂದೆ ತಗೋಬೇಕ್ರಿ. ತಥಾಪಿ ಅಪೃಥಕ್ತ್ವೇಪಿ, ಯದ್ಯಪಿ ಭಗವಂತ ಪ್ರತ್ಯೇಕ ಅಲ್ಲ, ಪೂರ್ಣೈಶ್ವರ್ಯ ಹೇತುತಃ ಪೂರ್ಣವಾದ ಶಕ್ತಿ ಇದೆ ಎಂಬ ಕಾರಣಕ್ಕಾಗಿಯೇ ಕ್ರಿಯಾಭೇದ ನಾಮಭೇದ ರೂಪಗಳನ್ನು ಹೇಳಬೇಕು. ಏನಂಗಂದ್ರ ಪೂರ್ಣವಾದ ಶಕ್ತಿ ಅದ ಅಂದ್ರೆ ಅರ್ಥ ಏನು? ನಾಮಭೇದ ಕ್ರಿಯಾಭೇದ ಅಂದ್ರೆ ಅರ್ಥ, ಕೃಷ್ಣ ರೂಪದಿಂದ ಭಗವಂತನು ಮಹಾಭಾರತವನ್ನು ರಚಿಸ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ? ಎಸ್. ವ್ಯಾಸಾವತಾರದಲ್ಲಿ ಸಾರಥ್ಯ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ? ಎಸ್. ಪರಶುರಾಮನೇ ಇದ್ದು ಮಹಾಭಾರತವನ್ನ ಕೃಷ್ಣಾವತಾರವನ್ನು ನಡೆಸ್ಲಿಕ್ಕೆ ಬರ್ತಿತ್ತೋ ಇಲ್ಲೋ? ಎಸ್. YES. ಎಸ್. ಆದರೂ ಆಯಾ ಕ್ರಿಯೆಗಳು ಬೇರೆ ಬೇರೆ ಕ್ರಿಯೆಗಳವ. ಅರ್ಥ ಆಯ್ತಾ? ಪೂರ್ಣ ಶಕ್ತಿ ಪೂರ್ಣೈಶ್ವರ್ಯೈಕ ಹೇತುತಃ ಎಲ್ಲಾ ಕೆಲಸಗಳನ್ನ ಮಾಡುವ ತಾಕತ್ತು ಅವನಲ್ಲಿ ಇದ್ರೂ ಕೂಡ ಕೆಲಸಗಳು ಬೇರೆ ಬೇರೆ ಅವ. ವಿಚಾರ ಮಾಡ್ರಿ, ಕೆಲಸ ಬೇರೆ ಬೇರೆ ಅವ. ಆ ಕೆಲಸಗಳನ್ನ ಮಾಡುವಾಗ ಅದೇ ಹೆಸರಿಟ್ಕೋಬೇಕು, ಅದೇ ರೂಪಗಳಿಂದ ಕೆಲಸ ಮಾಡಬೇಕು. ಯಾಕ್ರಿ ಹಿಂಗ? ಸುಮ್ಮನೆ ಲೋಕ ವ್ಯವಹಾರ ಒಂದು ತಿಳಿಸಿರ್ತೇನೆ. ನಾನು ತಿಳಿದುಕೊಂಡಂತೆ ನಾನು ನನ್ನ ಮಗನಿಗೆ ತಂದೆ ಎನಿಸಿದ್ದೇನೆ, ನನ್ನ ಹೆಂಡತಿಗೆ ಗಂಡನೆನಿಸಿದ್ದೇನೆ. ಯದ್ಯಪಿ ಎರಡೂ ಪ್ರಕ್ರಿಯೆಗಳು ನನ್ನಲ್ಲೇ ಇವೆ, ಎರಡೂ ಕೆಲಸಗಳು ನನ್ನಲ್ಲೇ ಇವೆ. ಆದರೆ ಹೆಂಡತಿಯ ವಿಷಯದಲ್ಲಿ ಅಪ್ಪನಾಗಲಿ ಮಗನ ವಿಷಯದಲ್ಲಿ ಗಂಡನಾಗಲಿ ಅನಿಸಿಕೊಳ್ಳುವುದಿಲ್ಲ. ನನ್ನ ಕಡೆ ಅದು ಕೆಲಸ ಎರಡು. ಅದು ಪ್ರಜೋತ್ಪತ್ತಿಯೂ ಹೌದು, ಮತ್ತೆ ಹೆಂಡತಿಗೆ ಗಂಡನಾಗುವುದು ಹೌದು. ಎರಡೂ ನಾನೇ ಇದ್ದೀನಿ. ಆದರೆ ಎರಡೂ ಕೆಲಸಗಳು ನನ್ನಲ್ಲೇ ಇವೆ ಅಂತ ತಿಳಿದುಕೊಂಡು ಹೇಳಿ ಮಗನನ್ನ ಕುರಿತು ಮಾತನಾಡುವಾಗ ನಾನೇನು ಗಂಡ ಇದ್ದೀನಿ ಏನಂತ ತಿಳ್ಕೊಂಡಿ ಅಂತ ಅಲ್ಲಿಗೆ ಬರುದಿಲ್ಲ. ಹೆಂಡತಿಗೆ ಮಾತಾಡೋ ಕಾಲಕ್ಕೆ ನಿಮ್ಮಪ್ಪಿದ್ದೀನಿ ನಾ ಏನಂತೀನಿ ಅಂತ ಅಲ್ಲಿಗೆ ಬರುದಿಲ್ಲ. ಹೆಂಡತಿ ಮುಂದೆ ಗಂಡ ಅಂತೆ ಮಾತಾಡಬೇಕು, ಮಗನ ಮುಂದೆ ಅಪ್ಪ ಅಂತೆ ಮಾತಾಡಬೇಕು. ಯಾಕ? ಕ್ರಿಯಾಭೇದಾತ್ ನಾಮಭೇದ ರೂಪಭೇದ. ಕ್ರಿಯಾಭೇದದ ಅಲ್ಲಿ ನಾಮಭೇದ ಅದ. ಸೊ ಭಗವಂತನು ಕೂಡ ಇದೇ ಅರ್ಥದಲ್ಲಿ ಕ್ರಿಯಾಭೇದ ನಾಮಭೇದ ರೂಪಭೇದಗಳು ಯದ್ಯಪಿ ಎಲ್ಲಾ ಸಾಮರ್ಥ್ಯಗಳು ಎಲ್ಲಾ ರೂಪದಲ್ಲಿ ಇದ್ದರೂ ಕೂಡ ಉಲ್ಟಾ ಅಂತಾರೆ ಶ್ರೀಮದಾಚಾರ್ಯರು. ಹಂಗ ಅನ್ಕೋಬೇಡ್ರಿ. ಈಗೇನ್ ತಿಳಿಬೇಕು ಅಂದ್ರೆ ಕ್ರಿಯಾಭೇದ ನಾಮಭೇದ ರೂಪಗಳಿದ್ರೂ ಕೂಡ ಈ ಎಲ್ಲಾ ಕ್ರಿಯೆಗಳು ಅವನಲ್ಲೇ ಅವ ಎಂಬುದನ್ನು ಮರಿಬೇಡ್ರಿ ಅಂತ ಹಿಂಗ್ ಉಲ್ಟಾ ತರ್ತಾರೆ ಶ್ರೀಮದಾಚಾರ್ಯ. ಅರ್ಥ ಆಯ್ತಾ? ವ್ಯಾಸರಾಗಿ ಗ್ರಂಥ ಬರೆದ್ರು, ಅದರಿಂದ ಹೆಸರು ಬ್ಯಾರೆ ಕೆಲಸ ಬ್ಯಾರೆ. ಈ ಕೆಲಸವನ್ನು ಅವ ಮಾಡಬಲ್ಲ. ಕೃಷ್ಣನಾಗಿ ಸಾರಥ್ಯ ಮಾಡಿದ, ಹೆಸರು ಬೇರೆನಾ? ಈ ಕೆಲಸವನ್ನು ಅವನು ಮಾಡಬಲ್ಲ. ಹಿಂಗ್ ಉಲ್ಟಾ ಮಾಡ್ರ ಆಚಾರ. ಅಂದ್ರೆ ತಿಳಿಲಿ ಅನ್ನೋದು ಕಷ್ಟ, ಮತ್ತೇನ್ ಬೇರೆ ಅಭಿಪ್ರಾಯ ಇಲ್ಲ. ಪೂರ್ಣೈಶ್ವರ್ಯೈಕ ಹೇತುತಃ ಅವಿಶೇಷೋಪಿ ಭಗವಾನ್ ಸರ್ವಶಕ್ತಿತ್ವ ಹೇತುತಃ ವಿಶೇಷ ಹೇತುಕಂ ಸರ್ವಂ ಕರೋತ್ಯವಿಕೃತ ಸದಾ. ಅವಿಶೇಷೋಪಿ ಭಗವಾನ್, ಏನು ವ್ಯತ್ಯಾಸವಿಲ್ಲ, ಯಾವ ರೂಪಗಳಿಗೂ ವ್ಯತ್ಯಾಸ ಇಲ್ಲ. ವ್ಯಾನನಲ್ಲಿರ್ಲಿ, ವಾಕ್ಯನಲ್ಲಿರ್ಲಿ, ರುಕ್ಕಿನಲ್ಲಿರ್ಲಿ, ಸಾಮದಲ್ಲಿರ್ಲಿ, ಉದ್ಗೀತನಲ್ಲಿರ್ಲಿ, ಏನೂ ಇಲ್ಲ. ಸರ್ವಶಕ್ತಿತ್ವ ಹೇತುತಃ. ಯಾಕ? ಎಲ್ಲವನ್ನ ಮಾಡುವ ಸಾಮರ್ಥ್ಯ ಉಂಟು ಭಗವಂತನಿಗೆ. ಗೊತ್ತಾಯ್ತಾ? ಎಲ್ಲವನ್ನ ಮಾಡುವ ಸಾಮರ್ಥ್ಯ ಇದ್ದ ಭಗವಂತನಲ್ಲಿ ಯಾವ ವಿಶೇಷವಿಲ್ಲದೆ ಹೋದರೂ ವಿಶೇಷ ಹೇತುಕಂ ಸರ್ವಂ ಕರೋತಿ, ಅಲ್ಲಲ್ಲಿಂದ ಆಯಾ ಕೆಲಸ ಆಗಬೇಕು ಅನ್ನುವುದಕ್ಕಾಗಿ ಆ ಕೆಲಸವನ್ನ ಮಾಡ್ತಾನೆ. ವಿಚಾರ ಮಾಡಿ ನೋಡ್ರಿ, ಅಲ್ಲಲ್ಲಿಂದ ಆಯಾ ಕೆಲಸ ಆಗಬೇಕು ಅನ್ನೋದಕ್ಕೆ ಆ ಕೆಲಸ ಮಾಡ್ತಾನೆ. ಇಲ್ಲದೆ ಇದ್ರೆ ಏನಾಗ್ತಿತ್ತು ಅಂದ್ರೆ ನಾಳೆ ಯಾವ ಪದಾರ್ಥಗಳೂ ಕೂಡ ಭಿನ್ನ ಅಂತ ತಿಳಿತಾನೆ ಇರ್ತಿರ್ಲಿಲ್ಲ, ಎಲ್ಲವೂ ಅಭಿನ್ನ ಆಗ್ತಿತ್ತು. ಪೆನ್ನಿನ ನಿಬ್ಬೇನದ ಮುಂದಿನ ತುದಿ ಏನದ ಅದರಿಂದಲೇ ಬರಿಬೇಕು. ಅದನ್ನು ಬರೆಯೋ ಕಾಲಕ್ಕೆ ತೆಗೆದು ಹಿಂದೆ ಕ್ಯಾಪ್ ಹಾಕಿರ್ತೀವಲ್ಲ, ಆ ಭಾಗದಿಂದ ಬರ್ಲಿಕ್ಕೆ ಆಗೋದಿಲ್ಲ. ಆಗ್ತದೇನು ನೋಡ್ರಿ. ಅದಕ್ಕ ವಿಶೇಷ ಹೇತುಕಂ ಕರೋತಿ, ಇಲ್ಲ ಅದಕ್ಕೊಂದು ಮಹತ್ವ ಬರಬೇಕು, ಅದಕ್ಕೊಂದು ವ್ಯವಸ್ಥೆ ಆಗಬೇಕು ಅನ್ನುವುದಕ್ಕಾಗಿ ಅಲ್ಲಿದ್ದು ಆ ಕೆಲಸವನ್ನ ಮಾಡ್ತಾನ. ಇಷ್ಟೆಲ್ಲಾ ಮಾಡುವಾಗಲೂ ಕೂಡ ಅವಿಕೃತ ಸದಾ, ಯಾವ ವಿಕಾರಕ್ಕೂ ಒಳಗಾಗುವುದಿಲ್ಲ ಪರಮಾತ್ಮ. ಏನಾಗ್ತಿರ್ತದ್ರಿ ನಮಗ ಕೆಲವು ಹಂಗ ಅನಿಸ್ತಿರ್ತದ. ನೋಡ್ರಿ, ವಿಚಾರ ಮಾಡ್ರಿ, ವಿಕಾರ ಆಗ್ತಿರ್ತದೆ. ಒಂದು ಒಳ್ಳೆ ವಸ್ತುವನ್ನ
ಎತ್ತಿ ಚೆಲ್ಬೇಕಾದ್ರೆ ಮನಸ್ಸಿಗೆ ತಳಮಳ ಆಗ್ತಿರ್ತದೆ. ಏನಪ್ಪಾ ಇಷ್ಟು ಚಲೋ ವಸ್ತುವನ್ನ ಹೆಂಗ್ ಮಾಡ್ಬೇಕಪ್ಪ, ಇನ್ನ ಅನ್ನ ಮಾಡಿರ್ತೀವಿ, ಉಳಿದು ಬಿಟ್ಟಿರ್ತ, ತಿಂದಿರಂಗಿಲ್ಲ, ಆಗಿರಂಗಿಲ್ಲ, ಮರದಿವ್ಸ ಬೆಳಿಗ್ಗೆ ಚೆಲ್ಬೇಕಾಗ್ತಿರ್ತದ, ಜೀವ ಮರಮರ ಅಂತಿರ್ತದ, ವಿಕಾರ ಆಗ್ತಿರ್ತದೆ. ಹಂಗ ಭಗವಂತಗಿಲ್ಲ, ವಿಕಾರ ಆಗೋದಿಲ್ಲ. ಎಲ್ಲಾ ಕೆಲಸವನ್ನು ನಿರ್ವಿಕಾರವಾಗಿ ಮಾಡ್ತಾನೆ. ಅಲ್ಲೂ ಇವ ಮುಖ್ಯ ಪ್ರಾಣ, ಇವ ನಮ್ಮ ಮನುಷ್ಯ, ಇವನ್ ಕಡೆ ಚಲೋ ಕೆಲಸ ಮಾಡ್ಲಿಕ್ಕೆ ಇವ ಅಲ್ಲ, ಇವನ್ ಕಡೆ ಕೆಟ್ಟ ಕೆಲಸ, ಹಿಂಗೇನಿಲ್ಲ. ನಿರ್ವಿಕಾರನಾಗಿ ಎಲ್ಲಾ ಕೆಲಸಗಳನ್ನ ಏನೇನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಸೊ ಸರ್ವತ್ರ ವ್ಯಾಪ್ತನಾಗಿದ್ದರೂ, ಸರ್ವಶಕ್ತನಾಗಿದ್ದರೂ, ಯಾವ ವಿಶೇಷಗಳೂ ಇಲ್ಲದೆ ಇದ್ದರೂ ಕೂಡ ಆಯಾ ಕ್ರಿಯೆಗಳ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಭಗವಂತ ಅಲ್ಲಿದ್ದುಕೊಂಡು ಮಾಡ್ತಾನ. ಅಂದ್ರೆ ಏನಾಗಬೇಕು, ಇದರಿಂದ ನಾವು ಭಗವಂತನಲ್ಲಿ ಏನ್ ತಿಳಿಬೇಕು ಅಂತ ಕೇಳಿದ್ರೆ, ತತ್ತತ್ ಕರ್ತೃತ್ವ ರೂಪವಾದ ಅನೇಕ ಧರ್ಮಗಳಿವೆ ಅಂತ ತಿಳಿಬೇಕು. ಇದು ಭಗವಂತನಲ್ಲಿ ಚಿಂತನೆ ಮಾಡಬೇಕು. ತತ್ತತ್ ಕರ್ತೃತ್ವ ಅಂದ್ರೆ ಏನು? ಬಲಕರ್ತೃತ್ವ, ಜ್ಞಾನ ಕರ್ತೃತ್ವ. ಅರ್ಜುನಲ್ಲಿದ್ದ ಆ ಕೆಲಸ ಮಾಡುವಿಕೆ ಅನ್ನೋದು ದೇವರಲ್ಲದ, ಭೀಮನಲ್ಲಿದ್ದ ಈ ಕೆಲಸ ಮಾಡುವಿಕೆ ಎಂಬುದು ಕೆಲಸ. ಅದಕ್ಕೆ ತತ್ತತ್ ಕರ್ತೃತ್ವ ರೂಪವಾದ ಅನಂತ ಧರ್ಮಗಳನ್ನ ಭಗವಂತನಲ್ಲಿ ತಿಳಿಲಿಕ್ಕೆ ಈ ತರಹದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊನೆಯ ಅಂಶ ಎಷ್ಟು ಚಂದ ಶ್ರೀಮದಾಚಾರ್ಯ ಅದು. ದೇವರು ಯಾಕೆ ಹಿಂಗ್ ಮಾಡ್ತಾನೆ ದೇವರು ಅಂದ್ರೆ, ಅಷ್ಟು ಅನಂತ ಧರ್ಮಗಳು ನಿಮಗೆ ಬುದ್ಧಿಗೆ ಬರ್ಬೇಕು. ನನ್ನಲ್ಲಿ ನಿಂತುಕೊಂಡು ವಕ್ತೃತ್ವ, ಹೇಳಿಸುವಿಕೆ ಎಂಬ ಕೆಲಸ ಇದು ಅವರ ಕಾರ್ಯ. ನೀವಿಷ್ಟು ಮಂದಿ ಕೂತ್ಕೊಂಡು ಏಕಕಾಲದಲ್ಲಿ ಕೇಳಿಕತ್ತೀರಿ, ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗಿಲ್ಲ, ಬೇರೆ ಬೇರೆ ರೀತಿ ಅರ್ಥ ಆಗಿದೆ. ಅಂತ ಶ್ರವಣ ಕರ್ತೃತ್ವ. ಕೇಳುವಾಗ ಯಾರ್ಯಾರಿಗೋ ಏನೇನೋ ವಿಷಯಗಳು ಮಧ್ಯದಲ್ಲಿ ಬಂದು ಹಾಯ್ದು ಹೋಗ್ತಾವ, ತಾದೃಶ ಕರ್ತೃತ್ವ. ನನಗೆ ಯಾವ ವಿಷಯ ಬರೋದಿಲ್ಲ, ಯಾಕಂದ್ರೆ ಹೇಳೋದೊಂದ ಕೆಲಸದ, ಪ್ರಾಣಾಪಾನಗಳನ್ನ ಗೌಣ ಮಾಡಿ ವ್ಯಾನದ ಒಂದ ಕೆಲಸ ನಡೆದ. ಅದರಿಂದ ತಾದೃಶ ಕರ್ತೃತ್ವಗಳು ಭಗವಂತನಲ್ಲಿ ಅನಂತವಾಗಿದೆ. ಅಂಥ ಭಗವಂತ ಅಂತ ಉದ್ಗೀತನ ಉಪಾಸನೆಯನ್ನು ಮಾಡ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು.